ಸನಿಹದಲ್ಲಿ ನಾವು ನೀವೆಲ್ಲ ಇವತ್ತು ಸನ್ನಿಹಿತರಾಗಿದ್ದೇವೆ. ಕ್ಷಣ ಅಂದರೂ ತಪ್ಪಾಗಲಾರದು. ವಿಶ್ವಮಾನ್ಯರು, ವಿಶ್ವೇಶ ತೀರ್ಥರು, ಬಹುಶಃ ಮನುಕುಲದ ಪುರಾಣವು, ಇತಿಹಾಸವು, ವರ್ತಮಾನವು ನಾವು ನೋಡುವಾಗ ಸಾಧಕರ ಸಾಧನೆಯ ಹೆಜ್ಜೆಗಳೊಂದಿಗೆ ಅವರು ಪ್ರವಾದಿಗಳಾಗ್ತಾರೆ. ಸರ್ವರನ್ನು ಸಮಾನವಾಗಿ ನೋಡುವ ದೃಷ್ಟಿಯಿಂದ ಅವರು ಪ್ರವಾದಿಗಳಾಗ್ತಾರೆ. ಸರ್ವ ಜನರಲ್ಲೂ ಭಗವಂತನನ್ನು ಕಾಣುವಂಥ ಮನೋಭೂಮಿಕೆಯುಳ್ಳವರು ಸರ್ವಮಾನ್ಯರಾಗ್ತಾರೆ, ಯತಿಶ್ರೇಷ್ಠರಾಗ್ತಾರೋ ಅಥವಾ ಧರ್ಮಗುರುಗಳಾಗ್ತಾರೆ. ಅದನ್ನೇ ಸಂಭವಾಮಿ ಯುಗೆ ಯೋಗಿ ಅಂತ ಹೇಳುವಂಥ ಚಿಂತನೆಯೊಂದಿಗೆ ಬದುಕನ್ನು ಕಟ್ಟಿಕೊಂಡಂತಹ ಸನಾತನ ಸಂಸ್ಕೃತಿಯ ನೆಲೆಯಲ್ಲಿ ಭದ್ರವಾಗಿ ಸರ್ವರನ್ನು ಸಮಾನವಾಗಿ ಕಾಣುವ ಒಂದು ಚಿಂತನೆಯುಳ್ಳಂತಹ ಪರಮ ಪವಿತ್ರವಾದಂತಹ ಭರತ ದೇಶ, ಅದು ನಮ್ಮ ದೇಶ. ಹಿಂದೂಸ್ತಾನ ಅಂತ ಕರೀತಾರೆ, ಇಂಗ್ಲೀಷರು ಇಂಡಿಯಾ ಅಂತ ಕರೆದರು. ಆದರೆ ಈ ಪರಂಪರೆ ಸರ್ವಮಾನ್ಯವಾದುದು. ಈ ಪರಂಪರೆ ಯಾದಿಯಲ್ಲಿ ಹುಟ್ಟಿಕೊಂಡಂತಹ ನಾವು ಹಿಂದಿನಿಂದಲೂ ತೆಗೆದುಕೊಂಡರೆ ಬೇರೆ ಬೇರೆಯ ಧರ್ಮಗುರುಗಳಾಗಲಿ, ಬೇರೆ ಬೇರೆಯ ಆಚಾರ್ಯತ್ರಯರಾಗಲಿ, ಪ್ರಸ್ತುತತೆಯ ಐತಿಹಾಸಿಕವಾದಂಥ ವ್ಯವಸ್ಥೆಯಲ್ಲಿ ಮಗದೊಮ್ಮೆ ಪುನರುತ್ಥಾನದ ವ್ಯವಸ್ಥೆಯಲ್ಲಿ ಕಾಣಿಸಿಕೊಳ್ತಾರೆ ಶಂಕರಾಚಾರ್ಯರು, ತದನಂತರ ಮಧ್ವಾಚಾರ್ಯರು, ಅದು ರಾಮಾನುಜಾಚಾರ್ಯರು, ನಮ್ಮ ತವಳುವ ನೆಲದ ಮಧ್ವಾಚಾರ್ಯರು. ನಾಡಗೀತೆಯಲ್ಲಿ ಮಧ್ವ ಎಂದು ಸೇರ್ಪಡೆಯ ಒಂದು ಸಂದರ್ಭದ ಒಂದರ್ಥದ ತಾತ್ವಿಕ ತಿಕಲಾಟದ ಅಥವಾ ಆ ಸಂದರ್ಭದಲ್ಲಿ ಪುನೂರವರು ಪರಿಷತ್ನ ಅಧ್ಯಕ್ಷರಾಗಿದ್ದರು. ನಾನು ಪರಿಷತ್ತಿನ ಅಧ್ಯಕ್ಷ, ಜಿಲ್ಲಾಧ್ಯಕ್ಷನಾಗಿ ಅಭಿವೃದ್ಧಿ ಪ್ರಾಧಿಕಾರದ ಸದಸ್ಯನಾಗಿದ್ದೆ. BM ಇದ್ದಿನಬ್ಬನವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾಗಿದ್ದರು. ಇಲ್ಲಿ ನಾವುಡರೆಲ್ಲ ಹಿರಿಯರು ಅನೇಕರು ಇಲ್ಲಿ ಇದ್ದಾರೆ, ಮಾಧವ ಉಡುಪರು ಅನೇಕ ಹಿರಿಯರಿದ್ದಾರೆ, ಆ ಇತಿಹಾಸ ಬಲ್ಲವರು. ಆ ಸಂದರ್ಭದಲ್ಲಿ ಬಹುಶಃ SM ಕೃಷ್ಣರವರು ಮುಖ್ಯಮಂತ್ರಿಗಳು, ಅವರು ಬಹುಶಃ ನಾಡು ಕಂಡಂಥ ಇನ್ನೋರ್ವ ಶ್ರೇಷ್ಠ ಮುತ್ಸದಿ. ಆ ಪಕ್ಷ ಈ ಪಕ್ಷದ ಭೇದ ಭಾವದ ಪ್ರಶ್ನೆ ಇಲ್ಲ. ಅವರ ಕಾಲದಲ್ಲಿ ಈ ಪ್ರಶ್ನೆ ಬಂದಾಗ ಯಾಕೆ ಬೇಕಾಗಿಲ್ಲ, ಪುನೂರವರು ಧ್ವನಿ ಎತ್ತಿದ್ರು. ಆದರೆ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಭಿವೃದ್ಧಿ ಪ್ರಾಧಿಕಾರ ಸಭೆಯಲ್ಲಿ ನಾನು ಇದ್ದೆ. ಅವರು ಹೇಳಿದಂಥ ಮಾತು ಇದೀನೊಬ್ಬರು, ಎಲ್ಲ ಆಚಾರ್ಯರು ಇದ್ದಾರೆ, ನಮ್ಮ ಕನ್ನಡ ನಾಡಿನಲ್ಲಿ ಹುಟ್ಟಿದಂಥ ಮಧ್ವಾಚಾರ್ಯರ ಹೆಸರು ಯಾಕೆ ಬೇಡ ಅಂತ ಹೇಳುವ ಪ್ರಶ್ನೆ ಎತ್ತಿದ್ರು ಅವರು. ಬಹುಶಃ ಅಂದರೆ ಅವರು ಬೇಡ ಇವರು ಬೇಡ ಅಲ್ಲ, ತಕ್ಷಣ ಮಧ್ವ ಅದು ಇದ್ದದ್ದೇ, ಸೇರ್ಪಡೆ ಆದದಲ್ಲ, ಯಥಾಸ್ಥಿತಿ ಅದು ಕಾಪಾಡಿಕೊಂಡು ಬಂತು. ಸಂಗೀತಗಾರರ ಸಂಗೀತದ ಇದಕ್ಕೆ ಸಿಕ್ಕುವುದಿಲ್ಲ ಅಂತ ಹೇಳುವ ನೆಲೆಯಲ್ಲಿ ಅದನ್ನು ತೆಗೆಯುವಂಥದ್ದು ಅಂತ ಹೇಳುವಂಥ ಜಿಜ್ಞಾಸೆ. ಬಂಧುಗಳೇ, ಆ ಮನೋಭೂಮಿಕೆಯನ್ನು ನಾವು ಕಂಡವರು ಪರಮ ಪೂಜ್ಯ ಯತಿಶ್ರೇಷ್ಠರಾದಂಥ ಪೇಜಾವರ ಗುರುಗಳಲ್ಲಿ, ವಿಶ್ವೇಶ ತೀರ್ಥರಲ್ಲಿ. ಹೀಗೆ ಒಳಗಡೆ ಬರುವಾಗ ಇದೇ ಹಾಲ್ನಲ್ಲಿ ಹೀಗೆ ನಮ್ಮೊಳಗೆ ಮಿತ್ರರಲ್ಲಿ ಮಾತುಕತೆ ಆಗ್ತಾಯಿತ್ತು. ಮಧ್ವಾಚಾರ್ಯರ ಜೊತೆಗೆ ನೀವು ಶಂಕರಾಚಾರ್ಯರ ಫೋಟೋವನ್ನು ಹಾಕಿದ್ದೀರಿ. ಹೀಗೆ ಮಾತಾಡುವಾಗ ನಮ್ಮದು ಸ್ವಲ್ಪ ಕುಶಾಲ ಮಾತಾಡುಗಳೆಲ್ಲ ಜಾಸ್ತಿ. ಶ್ರೀಗಳ ಆಗಮನವಾಯಿತು, ಇಂಥದ್ದೇ ಯಾವುದೋ ಒಂದು ಕಾರ್ಯಕ್ರಮ. ಅವರು ಬಂದಾಗ ನೇರವಾಗಿ ಇಲ್ಲಿ ನೋಡಿದವರು ಕೇಳಿದವರು, ರಾಮಾನುಜಾಚಾರ್ಯರ ಫೋಟೋ ಯಾಕಿಲ್ಲ ಅಂತ, ವಾದಿರಾಜರ ಫೋಟೋ ಯಾಕಿಲ್ಲ, ಅಥವಾ ಇನ್ನಿತರ ಭಾರತ ಮಾತೆಯ ಫೋಟೋ ಯಾಕಿಲ್ಲ, ಇದು ಯಾಕೆ ಹಾಕಿದ್ದೀರಿ ಕೇಳಿದ್ದಲ್ಲ. ಇದು ಅವರ ಮನೋಭೂಮಿಕೆ. ಇದು ಅವರ ಮನೋಭೂಮಿಕೆ ಅಲ್ಲ, ಸಮಸ್ತ ಭಾರತೀಯರ ಮನೋಭೂಮಿಕೆ. ನಮ್ಮೆಲ್ಲರ ಚಿಂತನೆಗಳಲ್ಲಿ ಇವತ್ತು ಶಾಸನ ಅಥವಾ ಸಂವಿಧಾನ ಅಥವಾ ಸರ್ಕಾರದ ಸಬಲತೆಗೋಸ್ಕರ ನಾವು ಪ್ರತ್ಯೇಕವಾಗಿ ಜೈನ ಧರ್ಮ, ಬೌದ್ಧ ಧರ್ಮ, ಆ ಧರ್ಮ, ಅದು ಏನೇ ಇರಲಿ, ಅದು ಶಾಸನಕ್ಕೋಸ್ಕರ ಅದು ಸವಲತ್ತುಗಳು. ನಾವೆಲ್ಲರೂ ಭಾರತೀಯರು, ನಾವೆಲ್ಲ ಸನಾತನ ಸಂಸ್ಕೃತಿಯವರು. ಈ ದೇಶದ ನೆಲೆಯಲ್ಲಿ ನಾವು ಅನೇಕ ಮಹಾನ್ ಮಹಿಮರನ್ನು ನೋಡಿದ್ದೇವೆ. ಬಿಸ್ಮಿಲ್ಲಾ ಖಾನ್ ಸರಸ್ವತಿ ಮಂದಿರದ ಎದುರಲ್ಲಿ ತನ್ನ ನಾದ ಸಮರ್ಪಣೆಯನ್ನು ಮಾಡದೆ ಹೊರ ಕಚೇರಿಗೆ ಹೋಗ್ತಿರ್ಲಿಲ್ಲಂತೆ. ಇದು ಇತಿಹಾಸ. ಪುರಾಣದಲ್ಲಿ ಇನ್ನೆಷ್ಟೋ ಇದೆ. ಸಂತ ಕಬೀರರು ಹೇಳಿದಂಥ ಮಾತು, ಜಗಮೇ ಸುಂದರ ಹೇ ದೋ ನಾಮ್ ಚಾಹೆ ಕೃಷ್ಣ ಕಹೋ ಯಾ ರಾಮ್ ಬೋಲೋ ರಾಮ್ 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 ಬೋಲೋ ಶ್ಯಾಮ್ ಶ್ಯಾಮ್ ಶ್ಯಾಮ್, ಏಕ ಕಂಸಕ ಪೀಠೋ ಮಾರೆ ಏಕ ದುಷ್ಟು ರಾಣು ಸಂಹಾರೆ, ಚಾಹೆ ಕೃಷ್ಣ ಕಹೋ ಯಾ ಬೋಲೋ ರಾಧೇಶ್ಯಾಮ್. ಕಂಸರಾಗಬಾರ್ದು ನಾವಷ್ಟೇ, ಬೇರೇನಲ್ಲ. ಅಚ್ಯುತದಾಸರ ಒಂದು ಮಾತಿದೆ. ಅಚ್ಯುತದಾಸರು ಹರಿಕತೆ ಮಾಡುವಾಗ ಎಲ್ಲರೂ ಬರ್ತಾರೆ ಅದರಲ್ಲಿ. ಬಹುಶಃ ನಾವೆಲ್ಲ ರಂಗರಂಗಾಗಿ ಅದನ್ನು ಕೇಳ್ತೇವೆ ನಾವು.
ಇದೇ ವೇದಿಕೆಯಲ್ಲಿ ಪೂಜ್ಯ ಪೇಜಾವರ ಶ್ರೀಗಳ ಪ್ರಥಮ ವರ್ಧಂತಿಯ ಸಂದರ್ಭದಲ್ಲಿ ನಾವು ಈ ಸಂಸ್ಮರಣೆ ಸ್ಕರದಲ್ಲಿ ಹುಸೇನ್ ಸಾಹಿಬ್ ಅವರು ಬಂದಿದ್ದರು. ಅವರು ಅದೇ ಮಾತನ್ನು ಹೇಳಿದರು. ಬಹುಶಃ ನೀವು ಕೇಳಬೇಕು, ನಾಡು ಕಂಡಂಥ ಓರ್ವ ಶ್ರೇಷ್ಠ ದಾಸ ಸಾಹಿತ್ಯದ ದಾರ್ಶನಿಕ ಅವರು, ಉತ್ತರ ಕರ್ನಾಟಕದವರು. ಭಾಳ ಅದ್ಭುತವಾಗಿ ಇಲ್ಲಿ ಪ್ರಸ್ತುತ ಮಾಡಿದರು. ಬಹುಶಃ ನಾವೆಲ್ಲ ಅನುಭವಿಸಿದ್ದೇವೆ ಕಾಣುತ್ತದೆ. ಅವರು ಹೇಳಿದ ಮಾತು, ರಾಮನಂತೆ ನಡೆ, ಕೃಷ್ಣನಂತೆ ನುಡಿ ಅಂತ. ನಮ್ಮಂಥವ್ರು ನಿಮ್ಮಂಥವ್ರು ನಮಗೆ ಸ್ವಲ್ಪ ಇವತ್ತು ನಮ್ಮ ಮಕ್ಕಳಂತೂ ಇನ್ನೂ ಶಿಕ್ಷಣದಲ್ಲಿ ಇಲ್ಲಲ್ಲ. ಆಗ ಬಂತು ಕೃಷ್ಣನ ಹಾಗೆ ನಾವು ರಾಮನಂತೆ ನಡೆ ಅಂತ ಹೇಳಿದ್ವಿ, ನೀವು ಕೃಷ್ಣನ ಹಾಗೆ ಯಾಕೆ ನಡೀಬಾರ್ದು ಅಂತ ಅಚ್ಯುತದಾಸರ ತಮಾಷೆಯಲ್ಲೇ ಕೇಳಬೇಕು. ಹೌದು, ಆಯಿತು ಮಾರಾಯ, ಕೃಷ್ಣನಂತೆ ನಡೀಬೋದು, ಪೂತನಿಯ ಹಾಲನ್ನು ಕುಡಿದು ನೀನು ಬದುಕಿ ಉಳಿದರೆ ನೀನು ಕೃಷ್ಣನಂತೆ ನಡೀಬೋದು ಅಂತ. ಅದು ಒಳ ಜ್ಞಾನವನ್ನು ಅರ್ಥವರಿಗೆ ಮಾತ್ರ. ಈ ಜ್ಞಾನದ ಕೊರತೆ ಬಂಧುಗಳೇ, ನಮ್ಮ ಎಲ್ಲ ಕಾರ್ಯಕ್ರಮಗಳು ಆ ಜ್ಞಾನದ ವ್ಯವಸ್ಥೆಗಳಲ್ಲಿ ಬದುಕನ್ನು ನಾವು ಯಾವುದೋ ರೀತಿಯಲ್ಲಿ ಕಟ್ಟಿಕೊಳ್ತಾ ಇದ್ದೇವೆ. ಕೇವಲ ಹಣ ಅಥವಾ ನಮ್ಮನ್ನೇ ನಾವು ಮಾರಿಕೊಳ್ತಾ ಇದ್ದೇವೆ. ಜೀತ ಪದ್ಧತಿ ಹೋಗಿತ್ತು. ಈಗ ಮಗದೊಮ್ಮೆ ITBTಯ ವ್ಯವಸ್ಥೆಯಲ್ಲಿ ಕಾಂಟ್ರ್ಯಾಕ್ಟ್, ಇಷ್ಟು ವರ್ಷಕ್ಕೆ, ಒಂದು ವರ್ಷಕ್ಕೆ ಇಂತಿಷ್ಟು ಕಾಂಟ್ರ್ಯಾಕ್ಟ್ ಅಂತ. ನಾವು ವಿ ಆರ್ ಸರೆಂಡರಿಂಗ್ ಅವರ್ ಸೆಲ್ಫ್ ಟು ದ ಕಂಪೆನಿ ಕಾಂಟ್ರ್ಯಾಕ್ಟಿಗೆ. ಎಲ್ಲಿ ತನಕ ಅಂದರೆ ಕ್ರೀಡೆಯಲ್ಲೂ ಕಾಂಟ್ರ್ಯಾಕ್ಟ್ ಬಂದುಬಿಡಿತ್ತು, ಇಷ್ಟು ಕೋಟಿಗೆ ಹರಾಜು. ಈ ದುರ್ದೈವ. ನಾವು ಅದರ ಬಗ್ಗೆ ಹೆಚ್ಚು ವಿಶೇಷ ಮಾಡಲಿಕ್ಕೆ ಹೋಗೋದಿಲ್ಲ. ಪೇಜಾವರ ಯತಿಗಳಂಥವರ ಶ್ರೇಷ್ಠತೆ ಬಹುಶಃ ನಾನು ವೈಯಕ್ತಿಕವಾಗಿ ಪರಮ ಪೂಜ್ಯ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದರಿಗೆ ಬಹಳ ಚೆನ್ನಾಗಿ ಗೊತ್ತು. ಕಳೆದ ಪರ್ಯಾಯ ಅದರ ಮೊದಲ ಪರ್ಯಾಯ ವಾಜಪೇಯಿಯವರ ಆಗಮನ, ಅದು ಉಡುಪಿಯ ಸಂಸ್ಥಾನಕ್ಕೆ. ನಾಡು ಕಂಡಂಥ ಇಲ್ಲ ವಿಶ್ವ ಕಂಡಂಥ ಓರ್ವ ಪರಮೋಚ್ಚ ನಾಯಕ, ದಾರ್ಶನಿಕ, ಪ್ರಧಾನಮಂತ್ರಿ, ಕವಿ. ಅವರ ಒಂದೊಂದು ಚಿಂತನೆ, ಮನುಷ್ಯ ಆಕಾಶದಂತೆ ಹಕ್ಕಿಯಂತೆ ಹಾರಾಡಬಲ್ಲ, ನೀರಿನಲ್ಲಿ ಮೀನಿನಂತೆ ಈಜಬಲ್ಲ, ಆದರೆ ಮನುಷ್ಯನಾಗಿ ಬದುಕಲಿಕ್ಕೆ ಸಾಧ್ಯವಿಲ್ಲ. ಅದು ಹಿಂದಿಯಲ್ಲೇ ಕೇಳಬೇಕು ನೀವು ವಾಜಪೇಯಿಯವರ ಮಾತಲ್ಲಿ. ಅದ್ಭುತ ಕವನಗಳು ಅವರು ಬರೆದದ್ದು. ಬಂಧುಗಳೇ, ಅವರು ಬರುವಾಗ ಸಂದರ್ಭದಲ್ಲಿ ನಾನು ಅವರನ್ನು ಭೇಟಿಯಾದಾಗ ಬಂದಂಥ ಮಾತು ನಾನು ಪುನಃಸ್ಮರಣೆ ಮಾಡುವಂಥದ್ದು. ಅವರು ನಮ್ಮ ಹಿಂದಿ ಇದೆಯಲ್ಲ, ಸ್ವಾಮೀಜಿ ಆಪ್ಕ ಉಪಸ್ಥಿತ ಉದರ ಚಾಹತಾ ಹೈ ಅಂತ ವಾಜಪೇಯಿಯವರ ಎದುರಲ್ಲಿ ಕುಳಿತುಕೊಂಡದೇ ಚಹಾಕ್ಕೆ ಕರೆದಿದ್ದರು. ನಮ್ಮ ಒಂದರ್ಥದ ನಮಗೆ ದಡಬಡ ಪೂರ್ಣ ಧೈರ್ಯ ಇಲ್ಲ. ಸ್ವಾಮೀಜಿ ಉಡುಪಿ ಮೇ ಆಪ್ಕ ಉಪಸ್ಥಿತಿ ಚಾಹತಾ ಹೈ ಅಂತ. ಆಜಾನುಭಾವ ವ್ಯಕ್ತಿತ್ವ, ಎದ್ದು ನಿಂತರು, ದೊಡ್ಡದಾದಂಥ ಕೈ, ಈ ಕೈಯ 4 ಪಟ್ಟಿ ಇದೆ, ಅದು ಎತ್ತು 2 ಬೆರಳು. ನೀವು ಅವರ ಭಾಷಣ ಕೇಳಿರಬೇಕು. ತೋರಿಸಿ ಉತ್ತರ ಭಾರತದ ಕ್ರಮ, ಕಲ್ಕುರಾಜಿ ಐಸ ಮತ್ ಬೋಲಿಯೇ ಓ ಚಾಹನೆ ವಾಲಾ ನಹಿ ಹೈ. ಎಂಥ ಅದ್ಭುತವಾದಂಥ ಒಂದು ಶುದ್ಧೆ ನೋಡಿ. ಅದು ನಮಗೆ ಮತ್ತೆ ಅರ್ಥ ಆದದ್ದು. ಅದು ಪೂರ್ಣ ಅರ್ಥ ಆಗಬೇಕಾದ್ರೆ ಹೊರಗೆ ಬರಬೇಕಾಯಿತು. ಓ ಚಾಹನೆ ವಾಲಾ ನಹಿ ಹೈ, ಓ ಆದೇಶ ದೇನೆ ವಾಲಾ ಹೈ. ಅಯ್ಯಬ್ಬ ಆಯಿತು. वो आदेश देने वाला है, उसका आदेश पालना हमारा कर्तव्य है. ಸ್ವಾಮೀಜಿ ಸೇ ಬೋಲಿಯೇ ಮೈ ಜರೂರ್ ಆವಂಗ. ಅದು ಮತ್ತೆ ಮುಂದಿನ ಮಾತು. ವಾಜಪೇಯಿಯವರ ಆಗಮನ ಆಯಿತು. ಆವಾಗ ಸಂಸತ್ತಿಗೆ ಭಯೋತ್ಪಾದಕರಿಂದ ಆಘಾತವಾದಂಥ ಸಮಯ, ತುಂಬ ರಿಸ್ಟ್ರಿಕ್ಷನ್ಸ್ಗಳು ಬಹಳ ಬಂದಂಥ ಸಂದರ್ಭದಲ್ಲಿ SN ಕೃಷ್ಣರವರು ಎದುರುಗಡೆಯಲ್ಲಿದ್ದರು. ರಥಬೀದಿಯ ಎದುರಿನಲ್ಲಿ, ರಥದ ಹತ್ತಿರದಲ್ಲಿ ಅವರು ಬಂದಾಗ, ಅವರನ್ನು ಕರೆದಾಗ ಸ್ವಾಮಿಗಳ ಮೇಲಿನ ಶ್ರದ್ಧೆ ನೋಡಿ. ಬಹುಶಃ SM ಕೃಷ್ಣರವರು ಮುಖ್ಯಮಂತ್ರಿ, BS ರಮಾದೇವಿ ಅವರು ಗವರ್ನರ್, ವಾಜಪೇಯಿಯವರು ಪ್ರಧಾನಮಂತ್ರಿ. ನಾಡು ಕಂಡಂಥ ಒಂದು ಅದ್ಭುತ ಕಾಲ. ಅವರು ಹೇಳಿದಂಥ ಮಾತು, ಅಲ್ಲಿ ಪಕ್ಷಗೀಶ ಪ್ರಶ್ನೆ ಇಲ್ಲ. ಅದು ಕಾಂಗ್ರೆಸ್ ಆಡಳಿತ, ಅಲ್ಲಿ BJP ಆಡಳಿತ, ಅದರ ಪ್ರಶ್ನೆಯೇ ಇಲ್ಲ. ಕಲ್ಕೂರವರೇ, ನಾನು ನಿಮ್ಮ ಹಾಗೆ ಕಾರ್ಯಕರ್ತ, ನಾನೇನು ಮಾಡಬೇಕು ಹೇಳಿ? ಇದು ಸ್ವಾಮಿಗಳ ಕಾರ್ಯಕ್ರಮ, ಇದು ಕೃಷ್ಣ ಪರಮಾತ್ಮನ ಕಾರ್ಯಕ್ರಮ, ಭಾರತದ ಪ್ರಧಾನಿಯ ಕಾರ್ಯಕ್ರಮ, ಇದು ವಾಜಪೇಯಿಯವರ ಕಾರ್ಯಕ್ರಮ. ಅಂದರೆ ಇದು ನಮ್ಮ ಒಳಗಿನ ಸಜ್ಜನಿಕೆ, ರಾಜಕಾರಣ ಅಥವಾ ಆಡಳಿತ ವ್ಯವಸ್ಥೆಯಲ್ಲಿ. ಅದು ಪರಮಪೂಜ್ಯ ಶ್ರೀಗಳಂಥವರ ಶ್ರೇಷ್ಠತೆಗೆ. ಎಲ್ಲ ಧರ್ಮದವರನ್ನು ಸಮಾನವಾಗಿ ಕಂಡವರು, ಎಲ್ಲ ಧರ್ಮದವರನ್ನು ಉಪಚರಿಸಿದವರು. ಕೆಲವೊಮ್ಮೆ ಜಿಜ್ಞಾಸೆಗಳು ಬಂತು, ಅದು ಯಾಕೆ ಆ ಧರ್ಮದವರಿಗೆ ಹಾಕ್ತಾರೆ, ಈ ಧರ್ಮ, ಇದೆಲ್ಲ ಬಂತುಗಳು. ಇದು ಎಲ್ಲದರ ನಡುವೆ ತನ್ನ ಬಾಳನ್ನು ಸವಿಸಿ ಹಾಗೆ ಹೇಳುವಂಥದ್ದು ತುಂಬ ಹೇಳಬಹುದು. ಅದು ಏನೇ ಇರಲಿ, ಅಂಥವರ ಒಂದು ದೇಹಾಂತ್ಯದ ನಂತರ, ಕೃಷ್ಣಪಾದ ಸೇರಿದ ನಂತರ ಸ್ಮರಣೆ ಮಾಡಬೇಕಾದದ್ದು, ನಾವು ಅವರ ಚಿಂತನೆ ಮಾಡಬೇಕಾದದ್ದು. ಈ ದಿಶೆಯಲ್ಲಿ ನಾನು ಪರಮಪೂಜ್ಯ ಶ್ರೀಗಳ ಹತ್ರ ಕೇಳಿಕೊಂಡದ್ದು, ಸಾಂಪ್ರದಾಯಿಕವಾದಂಥ ಆರಾಧನೆ ತಿಥಿವಾರ ನಕ್ಷತ್ರ ಧಾರ್ಮಿಕ ಶ್ರದ್ಧಾ ಪ್ರಕಾರ ಅದು ನಡೀತದೆ. ಅದು ಬೇರೆ ಬೇರೆ ದಿನಾಂಕ ಪ್ರಕಾರ ಅಲ್ಲ. ಆದರೆ ದಿನಾಂಕ ಪ್ರಕಾರ ಡಿಸೆಂಬರ್ 29 ನಮ್ಮ ಡೈರಿಯಲ್ಲಿ ಬರೆದಿಡಬೇಕಾದ್ದು ಪೇಜಾವರ ಶ್ರೀಗಳನ್ನು ಸಂಸ್ಮರಿಸಬೇಕಾದ ಇದು ಸಂಸ್ಮರಣಾ ದಿನ. ಇದು ತಾರೀಕು ಪ್ರಕಾರ ಆರಾಧನಾ ದಿನ ಅದು ಬೇರೆ. ನಮ್ಮ ಲೌಕಿಕ ಆರಾಧನೆ ನಮಗೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ಪ್ರತಿ ವರ್ಷ ಒಂದಷ್ಟು ಸಮಯ ಅವರು ಪೂರ್ಣ ಸಮಯ ಕೊಡ್ತಾರೆ ಅಂತ ಹೇಳಲಾರೆ. ಯಾಕಂದರೆ ಹಿರಿಯ ಗುರುಗಳು ಅವರಿಗೆ ಕೊಟ್ಟ ಪ್ರೇರಣೆ ಇವತ್ತು ಅವರ 4 ಪಟ್ಟು ಸಂಚಾರ ಮಾಡುವಂಥ ಒಂದು ಒತ್ತಡ ಅಥವಾ ಜನರ ಅಪೇಕ್ಷೆ, ಈ ದೇಶದ ನಾಗರಿಕರ ಅಪೇಕ್ಷೆ, ಅದು ಅವರ ಮೇಲಿದೆ ಅಂತ ಹೇಳಿದರೆ ತಪ್ಪಾಗಲಾರದು ಬಂಧುಗಳೇ. ಹಾಗಾಗಿ ಸಮಸ್ತ ಭಾರತೀಯರ ಭಾರತೀಯತೆಯ
ಅಥವಾ ಒಂದರ್ಥದ ರಾಷ್ಟ್ರಾಭಿಮಾನವಾದಂಥ ಸಂಕೇತದ ಅಯೋಧ್ಯೆಯ ಪರಮೋಚ್ಚ ಸ್ಥಾನ ಅಥವಾ ಅದರ ಪ್ರತಿಷ್ಠೆಯ ಗೌರವದ ಅವಕಾಶ ನಮ್ಮ ತವಳವನಾಡಿನ ವಿಶ್ವಪ್ರಸನ್ನ ತೀರ್ಥರಿಗೆ ಅದು ಲಭ್ಯವಾದದ್ದು ಅಂತೇಳಿದರೆ ಅದು ಗುರುಗಳಿಗೆ ಸಲ್ಲಿಸಿದಂಥ ಸೇವೆ. ದುಃಖ ಬರ್ತದೆ, ಸಂತೋಷದ ದುಃಖ. ಸಿಕ್ಕಿದರೆ ಯಾವುದೇ ಸನ್ಯಾಸಿಗೆ ಮಾಣಿಲ ಶ್ರೀಗಳು ಯಾವಾಗಲೂ ಕೇಳಿಕೊಂಡು ನಮಗೆ ಕೃಷ್ಣ ಮಂದಿರ ಶ್ರೀಗಳದ ಅಪೇಕ್ಷೆ ಯಾವಾಗ ಮುಂದುವರಿತೀರಿ, ನಾನಿದ್ದೇನೆ ನಿಮ್ಮ ಹಿಂದೆ ಅಂತ. ನೋಡಿ, ಇದು ತುಡಿತ. ಅಂಥ ಪರಮೋಚ್ಚವಾದಂಥ ಬಹುಶಃ ಆ ಸ್ಥಾನ ಪೇಜಾವರ ಶ್ರೀಗಳಿಗೆ ಅದು ಲಭಿಸಿದ್ದು. ಇವಾಗ ಪ್ರದೇಶ ಇದ್ದೇನೆ ಕಿನ್ಯಾರು ಅಂತ ಹೇಳೋದು ನಾವು ತುಳಿನಲ್ಲಿ. ಮಲ್ಲಾರು ಕಿನ್ಯಾರು, ಎಲ್ಲಿ ಕಿನ್ಯಾರು ಅಂತ. ಅದು ಕಿಂಜಣ್ಣ ಇದ್ದಾಗೆ ಕಿನ್ಯಾರು ಅಂತ, ಕಿನ್ನಿ ಸ್ವಾಮಿಗಳು ಇಂದುವತ್ತಿಗೂ ಬಾಯಲ್ಲಿ ಹಾಗೆ ಬರ್ತದೆ. ಅವರು ಅದನ್ನು ಯಥಾವತ್ತಾಗಿ ಆ ಮಂಡಲ ಸೇವೆಯಲ್ಲಿ ಸರ್ವ ವರ್ಗದವರನ್ನು ಅಲ್ಲಿ ತೊಡಗಿಸಿಕೊಂಡರವರು. ಉತ್ತರ ಭಾರತದಲ್ಲಿ ಈ ರೀತಿಯ ಆರಾಧನಾ ಅಥವಾ ಈ ರೀತಿಯ ಸಂಭ್ರಮ ಅದವರಿಗೆ ಕಲ್ಪನೆಗೆ ಬಹುಶಃ ಅದು ಬೇರೆ ಬೇರೆ ಕಾರಣಗಳಿರ್ಬೋದು. 200, 300 ವರ್ಷ, 400, 500 ವರ್ಷ ಪರಕೀಯರ ಆಳ್ವಿಕೆ, ಬೇರೆ ಬೇರೆ ಕಾರಣ. ಆದರೆ ತವಳವ ನಾಡಿನ ಪರಂಪರೆಯ ಸಂಭ್ರಮವನ್ನು ಪಲ್ಲಕ್ಕೆ ಹೊರುವವರು ಒಂದು ವರ್ಗವಾದರೆ ವೈದಿಕತೆಯವರು ಮತ್ತೊಂದು ವರ್ಗ. ವಾದ್ಯದವರಿಗೂ ಸಮಾನವಾದ ಸ್ಥಾನ, ವೇದದವರಿಗೂ ಸಮಾನವಾದ ಸ್ಥಾನ, ಪಲ್ಲಕ್ಕೆ ಹೊರುವವರಿಗೂ ಸಮಾನವಾದ ಸ್ಥಾನ, ಅಲಂಕಾರ ಮಾಡುವವರಿಗೂ ಸಮಾನವಾದ ಸ್ಥಾನ, ದಾನಿಗಳಿಗೂ ಸಮಾನವಾದ ಸ್ಥಾನ, ಭಕ್ತರಿಗೂ ಸಮಾನವಾದ ಸ್ಥಾನ. ಅಬ್ಬಬ್ಬ, ಇವತ್ತು ಪಲ್ಲಕ್ಕೆ ಹೊತ್ತವನಿಗೆ ನಾಳೆ ಅವಕಾಶ ಇಲ್ಲ, ನಾಳೆ ಬೇರೆಯವರಿಗೆ. ಅಂದರೆ ಎಲ್ಲರಿಗೂ ಅವಕಾಶ ಕಲ್ಪಿಸುವಂಥ ಒಂದು ಅದ್ಭುತವಾದಂಥ ಒಂದು ವೈಕುಂಠದ ಸೃಷ್ಟಿ ರಾಮ ಮಂದಿರದ ಪರಿಸರದಲ್ಲಿ ತವಳವ ನಾಡಿನ ಸಂಸ್ಕೃತಿಯನ್ನು ಎತ್ತಿ ಹಿಡಿದವರ ಪರಮ ಪೂಜ್ಯ ಸ್ವಾಮಿಗಳು ವಿಶ್ವಪ್ರಸನ್ನ ತೀರ್ಥ ಶ್ರೀಗಳು. ಬಂಧುಗಳೇ, ಹೆಚ್ಚು ಹೇಳಿದರೆ ನನಗೆ ಅವರು ಜೋರು ಮಾಡ್ತಾರೆ, ಹಿಂಗೆ 4 ಗಂಟೆಗೆ ಪೋರೆ ಉಂಟು ಅಂತ ಹೇಳ್ಕೊಂಡು ಹೋಗಲೇಬೇಕಾಗಿದೆ. ಅವರಿಗೆ ಆ ಥರದ ಒತ್ತಡ ಇದೆ ಅವರಿಗೆ. ನಾನು ತಮ್ಮೆಲ್ಲರ ಪರವಾಗಿ ನಾನು ಶಿರಸಾಷ್ಟಾಂಗ ಪ್ರಣಾಮಗೈದು ಭಕ್ತಿಪೂರ್ವಕವಾಗಿ ನಾನು ಅವರಿಗೆ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಮೂಡಬಿದಿರೆಯ ಚೌಟರ ಅರಮನೆಯ ಅರಸರಾದಂತಹ ಕುಲ್ದೀಪ್ ಅವರು ಬನ್ನಿ ಸೇರ್ಕೊಳ್ಳಿ. ಇಲ್ಲಿ ಶರವು ರಾಘವೇಂದ್ರ ಶಾಸ್ತ್ರಿಗಳಿದ್ದಾರೆ. ಅವರ ಪೂರ್ವಾಶ್ರಮದಲ್ಲಿ ಅವರು ಕುಳಿತುಕೊಂಡು ಶರವ ದೇವಸ್ಥಾನದಲ್ಲಿ ಭಜನೆಯಲ್ಲಿ ತನ್ಮಯರಾಗ್ತಿದ್ದರಂತೆ. ಹೀಗೆ ಮುಂದಕ್ಕೆ ಹೋಗ್ತಾ ಬಹುಶಃ ನಾವೆಲ್ಲ ನೋಡಿದ್ದಿರ್ಬೋದು. ನನಗಂತೂ ನಾನು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದಲ್ಲಿ ಸ್ವಯಂ ಸೇವಕನಾಗಿಯೂ ಕೆಲಸ ಇದ್ದ ಸ್ವಯಂ ಸೇವಕನೂ ಹೌದು. ಆವಾಗ ಭಗತ್ ಶಾಖೆ ಅಂತಿತ್ತು, ಅಲ್ಲಿ ಅವರನ್ನು ಪೂರ್ವಾಶ್ರಮದಲ್ಲಿ ನಾನು ಕಂಡವ. ಹೀಗೆ ಮುಂದುವರಿದ ನಂತರ ಬಹುಶಃ ಅವರು ಜನರೊಂದಿಗೆ ಇದ್ದುಕೊಂಡು ಭಕ್ತಿ ಮಾರ್ಗದಲ್ಲಿ ಜನಾರ್ದನನ ಸೇವೆಯಾಗಿ ಮಾಡುವಂಥ ಸಂಕಲ್ಪವನ್ನು ಕೈಗೊಂಡರು. ಸ್ವತಃ ಒಂದು ಗ್ರಾಮಾಂತರ ಕಾಸರಗೋಡಿನ ಪ್ರದೇಶದ, ನಾನು ಕುಗ್ರಾಮ ಹೇಳುವುದಿಲ್ಲ, ಸುಸಂಸ್ಕೃತರ ಗ್ರಾಮ, ಅಲ್ಲಿಯ ಸುತ್ತಮುತ್ತಲೆಲ್ಲ ಧರ್ಮೀಯರು ಸೇರಿ ಅವರಿಗೆ ಸ್ಥಳಾವಕಾಶವನ್ನು ಮಾಡಿದ್ದಾರೆ. ಆ ಧರ್ಮ ಈ ಧರ್ಮ ಎಲ್ಲರೂ ಸೇರಿಕೊಂಡು ಎಲ್ಲರೂ ಅವ್ರ ಜೊತೆಗೆ ತೊಡಗಿಸಿಕೊಳ್ತಾರೆ. ಭಜನೆ ಮುಖಾಂತರ ಮಾಣಿಲ ಶ್ರೀಧಾಮವನ್ನಲ್ಲಿ ಸ್ಥಾಪಿಸಿದರು. ಪ್ರತಿ ವರ್ಷ ವರಮಹಾಲಕ್ಷ್ಮಿ ಅಲ್ವಾ ಪೂಜೆ, ಅದು ಇವತ್ತು ನಮಗೆ ಹೋಗದ ಅನಿವಾರ್ಯ ಇಲ್ಲ. ಪ್ರತಿ ವರ್ಷ ಅದು ನಮ್ಮ ಡೈರಿಯಲ್ಲಿ ಪ್ರತಿ ವರ್ಷ ಬರೆದಿರುವಂಥ ದಿವಸಗಳು. ಅವರು ಅಲ್ಲಿ ಹೋಗಿ ನೆಲೆಯಾಗಿ ಸರ್ವರನ್ನೂ ಒಳಗೊಂಡಂತೆ, ಸರ್ವಧರ್ಮೀಯರನ್ನೂ ಒಳಗೊಂಡಂತೆ ಜಾಗೃತಿಯ ಸಂದೇಶದೊಂದಿಗೆ ಜನಸೇವೆಯನ್ನು ಮಾಡ್ತಾ ಇದ್ದಾರೆ. ಎಲ್ಲಿ ಬ್ರಹ್ಮಕಲಶ ಇದೆಯೋ ಅಲ್ಲಿ ಅಕ್ಕಿ ಮೂಟೆ ಹೊರಲಿಕ್ಕೂ ತಯಾರವರು, ಇಲ್ಲ ಬೈಹುಲ್ಲಿನ ಮೂಟೆಯನ್ನು ಹೊರಲಿಕ್ಕೂ ತಯಾರು. ಅಂದರೆ ಜನರಿಗೆ ಆ ರೀತಿಯ ಕಲ್ಪನೆ ಕೊಡುವವರು ಶ್ರೀಯುತರಿಗಿನ್ನು ಸರ್ವರ ಪರವಾಗಿ. ಬಹುಶಃ ಅವರದೊಂದು ಅಪೇಕ್ಷೆ ಇದೆ, ಪೂಜ್ಯ ಹಿರಿಯ ಶ್ರೀಗಳ ಅಪೇಕ್ಷೆ ಏನಿದೆ, ಕೃಷ್ಣ ಮಂದಿರ ಆಗಬೇಕು ಅಂತ. ಪುರಾಣಿಕರು ಯಾವಾಗಲೂ ನನಗೆ ಕೀ ಕೊಡ್ತಾ ಇರ್ತಾರೆ, ಯಾವಾಗ ದುಂಬರಿಪುಣ ಅಂತ. ಅವರು ಮುಂದುವರೆದು ನಾವು ಮುಂದುವರಿತೇವೆ ಅಷ್ಟೇ. ಹಾಗೆ ಅವರ ಅಪೇಕ್ಷೆ ಅದು ನಿಮ್ಮ ಮುಂಗಾಳತ್ವದಲ್ಲೇ ಶ್ರೀಗಳ ಅಪೇಕ್ಷೆಯಂತೆ, ಅವರ ಸೂಚನೆಯಂತೆ ನಾವು ಮುಂದುವರಿತೇವೆ ಅಂತ ಹೇಳ್ತಾ ಅವರನ್ನು ಸರ್ವರ ಪರವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಶರವು ರಾಘವೇಂದ್ರ ಶಾಸ್ತ್ರಿಗಳು ಬಿಟ್ಟರೆ ಪುರಾಣಿಕರೇ ಒಳ್ಳೆ ಬಂಧುಗಳೇ, ನಾನು ಹೆಚ್ಚು ಹೇಳುವಂಥದ್ದು ಏನಿಲ್ಲ. ಮೋಹನಾಳುವರು ಏರ್ಪೋರ್ಟ್ನಲ್ಲಿ ಬೆಂಗಳೂರಿನಿಂದ ಈಗ ಹೊರಟಿದ್ದಾರೆ. ಬರ್ಬೋದು, ತಡವಾಗ್ಬೋದು, 2-3 ಜನ ಹಾಗೆ ಆಗಿದ್ದಾರೆ ಇವತ್ತು. ವಿದ್ವಾನ್ ಸತ್ಯಕೃಷ್ಣ ಭಟ್ರು ಶ್ರೀಗಳ ಆಶೀರ್ವಾದದ ನಂತರ ಪೇಜಾವರ ಶ್ರೀಗಳ ಸಂಸ್ಮರಣೆಯನ್ನು ಅವರು ಮಾಡುವವರಿದ್ದಾರೆ. ಕೃಷ್ಣ ಭಟ್ರು ತನ್ನ ಎಳವೆಯ ಪ್ರಾಯದಲ್ಲೇ 4 ವೇದಗಳನ್ನು ತನ್ನದಾಗಿರಿಸಿಕೊಂಡು
ಶೃಂಗೇರಿ ಜಗದ್ಗುರುಗಳ ಶಿಷ್ಯರಾಗಿ ಅವರ ಕಾರ್ಯಾಲಯ ಅಂತ ಕರುವುದು. ಬಹುಶಃ ತುರ್ತು ಪರಿಸ್ಥಿತಿಯ ಸಮಯದಲ್ಲಿ ನಿರ್ಭಯವಾಗಿ ರಾಷ್ಟ್ರ ಸೇವೆಗೆ ಅವಕಾಶ ಕೊಟ್ಟಂಥ ಏಕೈಕ ಧರ್ಮಕ್ಷೇತ್ರ ಇರದಿದ್ದರೆ ಅದು ಬಾಳಂಭಟ್ರ ಹಾಲ್. ಇದನ್ನು ಅನುಭವಿಸಿದವರು ನಾವು ಬಂಧುಗಳೇ. ನಾನು ಅವರ ಬಗ್ಗೆ ಹೆಚ್ಚು ಹೇಳದೆ, ಯಾವತ್ತೂ ಎಲ್ಲ ವ್ಯವಸ್ಥೆಗಳಲ್ಲಿ ಎಲ್ಲರೂ ಒಂದಾಗಬೇಕು ಹೇಳುವ ಕಲ್ಪನೆಯವರು ನಾನು ಬಹಳ ಗೌರವದಿಂದ ಸ್ವಾಗತ ಮಾಡ್ತೇನೆ. ರಾಘವೇಂದ್ರ ಶಾಸ್ತ್ರಿಗಳ ಬಗ್ಗೆ ನಾನು ಹೇಳುವಂಥದ್ದೇನಿಲ್ಲ. ನಮ್ಮ ಎಲ್ಲ ವ್ಯವಸ್ಥೆಗಳಿಗೆ ಅದು ಕೇಂದ್ರ ಸ್ಥಾನ. ಅಲ್ಲಿಂದಲೇ ನಮ್ಮ ಪ್ರಾರ್ಥನೆ, ಅಲ್ಲಿಂದಲೇ ನಮ್ಮ ಮುಂದುವರಿಕೆ. ಅವರನ್ನು ಬಹಳ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಧಾನ ಭಾಗವೇ ನಮಗೆ ಹಿರಿಯರಾಗಿ ಮುಂದಿದ್ದುಕೊಂಡು ಅವರು ಕೆಲಸ ಮಾಡ್ತಾ ಇದ್ದಾರೆ. ಇದ್ದೇನೆ ಪ್ರೊಫೆಸರ್ ಪುರಾಣಿಕರವರು ಹಿರಿಯಣ್ಣ, ಭಾಳ ಹಿಂದಿನಲ್ಲೂ ಹಿರಿಯಣ್ಣ. ನಮಗೆ ಜೋರು ಮಾಡ್ತಾರೆ, ನಾವು ಜಗಳವೂ ಮಾಡ್ತೇವೆ, ಎಲ್ಲೋ ಮಾಡ್ತೇವೆ, ಒಂದಾಗಿ ಕೆಲಸ ಮಾಡ್ತೇವೆ. ನಾವು ಒಂದರವರ ಪರವಾಗಿ ಅವರಿಗೆ ಗೌರವದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಶ್ರೀಮತಿ ಆಯಿಷಾ ಪೆರ್ಲ ಅವರು, ನಿಮಗೆ ಆಶ್ಚರ್ಯ ಆಗ್ಬೋದು, ಅವರು ಸುಂದರವಾಗಿ. ನಾನು ಕನ್ನಡ ಸಾಹಿತ್ಯ ಪರಿಷತ್ನಲ್ಲಿ ಕಳೆದ 3 ದಶಕಗಳಿಂದ ಚಾಕರಿ ಮಾಡುವಾಗ, ಅಧ್ಯಕ್ಷ ಅದೆಲ್ಲ ಪದಗಳು ಬೇಕಾಗಿಲ್ಲ, ಚಾಕರಿ ನಾವೆಲ್ಲ ದೇವರ ಚಾಕರಿ ಮಾಡಿದ್ರೆ ಚಾಕರಿ ಮಾಡು. ಈ ಸಂದರ್ಭದಲ್ಲಿ ನಮ್ಮದೊಂದು ದೊಡ್ಡ ಬಳಗ ಇದೆ, ಇಲ್ಲಿ ದೊಡ್ಡ ಬಳಗ, ನಾವೆಲ್ಲ ಒಂದಾಗಿ ಕೆಲಸ ಮಾಡ್ತೇವೆ. ಆದರೆ ನಮ್ಮ ಎಲ್ಲ ಚಿಂತನೆಗಳು ಸೀಮೋಲ್ಲಂಘನ, ಪೂಜ್ಯ ಪೇಜಾವರ್ಷಿಗಳು ಹೇಳುವಂಥದ್ದು, ಸೀಮೋಲ್ಲಂಘನ ಎಲ್ಲವೂ ಆಗಬೇಕು ಬದುಕಿನಲ್ಲಿ. ಇಂಗ್ಲೀಷ್ ಬೇಡ ಹೇಳೋದಲ್ಲ. ಸುಧಾಮೂರ್ತಿಯವರು ಹೇಳಿದ್ರಲ್ಲ, ಇಂಗ್ಲೀಷ್ ಬೇಕೇ ಬೇಕು ಭಾಷೆಯಾಗಿ. ಯು ಆರ್ ನಾಟ್ ಸಪೋಸ್ ಟು ಬಿ ಎಕ್ಸ್ಪೆಕ್ಟ್ ಸುಧಾಮೂರ್ತಿ ವಿತ್ ಜೀನ್ಸ್ ಪ್ಯಾಂಟ್ ಅಂತ. ಇಂಗ್ಲೀಷ್ ಸಂಸ್ಕೃತಿ ಬೇಕಾಗಿಲ್ಲ. ಬಹುಶಃ ಮಕ್ಕಳಿಗೆ ಅದು ಹೇಳಿದರೆ ಅರ್ಥ ಆಗ್ತದೆ. ಅಂತಹ ಒಂದು ಅವರು ಪೇಜಾವರ್ಷಿಗಳು ಹಾಗೆ ಯಕ್ಷಗಾನದ ರಂಗಸ್ಥಳದ ಚೌಕಟ್ಟಿನ ಒಳಗಿದ್ದಾಗೆ ಅವರ ಮಾತು ಎಷ್ಟು ಚೆಂದ ನೋಡಿ. ಎಲ್ಲ ಸೀಮೋಲ್ಲಂಘನವಾಗಬೇಕು, ಆದರೆ ನಮ್ಮ ಸ್ವಧರ್ಮದ ನೆಲೆಯ ಚೌಕಟ್ಟಿನ ಒಳಗೆ, ನಮ್ಮ ಭಾರತದ ಸಂವಿಧಾನದ ಚೌಕಟ್ಟಿನ ಒಳಗೆ ನಮ್ಮ ಬದುಕನ್ನು ನಾವು ಕಟ್ಟಿಕೊಳ್ಬೇಕು ಅಂತ. ಆ ನೆಲೆಯಲ್ಲಿ ನಮ್ಮ ಒಂದು ಬಳಗ ಬಹಳ ಅದ್ಭುತವಾಗಿ, ಅದು ಸೌಹಾರ್ದ ಅಲ್ಲ, ಸಹಜವಾದಂಥ ಒಂದು ಚಿಂತನೆಯನ್ನು ಅಭಿವ್ಯಕ್ತ ಮಾಡುವಂಥ ಓರ್ವ ಕವಿ. ಒಳ್ಳೆಯ ಕವನಗಳನ್ನು ಬರೀತಾರೆ ಅವರು. ಬಹುಶಃ ಅವರ ಮನೆಯವರು ಅದಕ್ಕೆ ಪೂರ್ಣವಾದಂಥ ಮನೆಯವರೆಲ್ಲರೂ ಪ್ರೋತ್ಸಾಹ ನೀಡುತ್ತಾರೆ. ಒಳ್ಳೆಯ ಮಾತುಗಾರರು. ಯಾವ ದೇಶಕ್ಕೆ ಹೋದರೂ ಭಾರತೀಯತೆ, ರಾಷ್ಟ್ರೀಯತೆ, ಈ ದೇಶದ ನೆಲದ ಮಣ್ಣಿಗೆ ಯಾವತ್ತೂ ಚ್ಯುತಿ ಬಾರದ ರೀತಿಯಲ್ಲಿ ಅವರನ್ನು ಭಾಳ ಗೌರವದಿಂದ ಸ್ವಾಗತ ಮಾಡ್ತಾ, ಚಿತ್ರಾಪುರ ಮಠಾಧೀಶರು ಇವತ್ತು ಕೋಟಿ ಗಾಯತ್ರಿಯಾಗ ಉಡುಪಿಯಲ್ಲಿ ಬಹಳ ಅದ್ಭುತವಾಗಿ ಗೋಲಕ ಕಲ್ಯಾಣಾರ್ಥವಾಗಿ ನಡೆದಿದೆ. ನಾನು ಬೆಳಿಗ್ಗೆ ಅಲ್ಲಿಗೆ ಹೋಗಿ ಬಂದಿದ್ದೇನೆ. ಅಲ್ಲಿಯೂ ಮುಗಿಸಿ ಅವರು ಈಗ ಇಲ್ಲಿಗೆ ಚಿತ್ತೈಸಿದ್ದಾರೆ. ಮಂಗಳೂರಿನ ಪಣಂಬೂರಿನ ಸಮುದ್ರ ತೀರದ ತಟದಲ್ಲಿ ನಮ್ಮ ನಾಡು ಕಂಡಂಥ ಓರ್ವ ಚಿಕ್ಕ ಪ್ರಾಯದ ಯತಿಶ್ರೇಷ್ಠರು. ಬಹುಶಃ ಬಾಲಕೃಷ್ಣನೋ ಮಧ್ಯಕೃಷ್ಣನೋ ನಮ್ಗೆ ಗೊತ್ತಿಲ್ಲ, ಅದು ಚಿಕ್ಕ ಪ್ರಾಯ. ಎಲ್ಲರನ್ನು ಸೇರಿಸಬೇಕಂತೇಳುವ ಮನೋಭೂಮಿಕೆಯವರು. ವೇದಗಳನ್ನು ಅಧ್ಯಯನ ಮಾಡ್ತಾರೆ, ಶಾಸ್ತ್ರವನ್ನು ಅಧ್ಯಯನ ಮಾಡ್ತಾರೆ, ಜೊತೆಗೆ ಸಹಜವಾದಂಥ ನಮ್ಮ ಗೃಹಸ್ಥಾಶ್ರಮದ ಎಲ್ಲ ವಿಧಿವಿಧಾನಗಳನ್ನು ಅಧ್ಯಯನ ಮಾಡ್ತಾ, ಇವತ್ತಿನ ಕಾಲಕ್ಕೆ ಬೇಕಾದಂಥ ಯಾವತ್ತೂ ವ್ಯವಸ್ಥೆಗಳಿಗೆ ಮೊಗವೀರ ಸಮಾಜವನ್ನು ಬಹಳ ಆಪ್ತವಾಗಿ ತನ್ನ ತೆಕ್ಕೆಯಲ್ಲಿಟ್ಟುಕೊಂಡು ಅದನ್ನು ಎಲ್ಲ ವ್ಯವಸ್ಥೆಗಳಿಗೂ ಅವರು ಅವಕಾಶ ಮಾಡಿಕೊಡುವಂಥ ಚಿಕ್ಕ ಪ್ರಾಯದ ಒಳ್ಳೆಯ ಚಿಂತನೆಗಳನ್ನು ಅಭಿವ್ಯಕ್ತ ಮಾಡುವಂಥ ಸ್ವಾಮಿಗಳು. ಪೂಜ್ಯ ಪೇಜಾವರ ಮಠದ ಉಪಮಠವಾಗಿಯೂ ಅದು ಸೇವೆ ಸಲ್ಲಿಸ್ತದಂತ ಹೇಳುವಂಥದ್ದು ಅದು ನಮ್ಮ ಒಂದು ಅವರನ್ನು ನಾವು ಬರಲೇಬೇಕು ಅಂತ ಹೇಳಿದಾಗ ಇವತ್ತು ಬಂದಿದ್ದಾರೆ. ಅವರು ಬರಲೇಬೇಕು ಅವರು, ಯಾಕಂದರೆ ಹಿರಿಯರ ಒಂದು ಚಿಂತನೆ ಎಲ್ಲ ಜೊತೆಯಾಗಿದ್ದರೆ ಕೆಲಸ ಮಾಡ್ಬೋದು. ಅವರನ್ನು ಬಹಳ ಗೌರವದಿಂದ ಸ್ವಾಗತ ಮಾಡ್ತಾ, ಅವರು ಬಾಲಕೃಷ್ಣ ಅವರು ಈ ಸಣ್ಣ ಪ್ರಾಯದಿಂದ ಮುಂದಕ್ಕೆ ಹಿರಿಯರಾದಂಥ ಯತಿಗಳಂತೆ ಅವರು ಸಾಧನೆಯೊಂದಿಗೆ ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಮಾಡಬೇಕು ಅಂತ ಹೇಳ್ತಾ, ನಾವು ನಿಮ್ಮ ಜೊತೆಗಿದ್ದೇವೆ ಸ್ವಾಮಿ. ಸರ್ವರ ಪರವಾಗಿ ಮಂಗಳೂರಿಗೆ ಅತೀ ಸಮೀಪದ ಅಷ್ಟಮಠದ ಪರಂಪರೆಯ ಒಂದು ಮಠ ಚಿತ್ರಾಪುರ ಮಠ, ಅವರಿಗೆ ನಾನು ಗೌರವಪೂರ್ವಕವಾಗಿ ಸಾಷ್ಟಾಂಗಪೂರ್ವಕವಾಗಿ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಸುರೇಂದ್ರ ರಾವ್ ಅವರೇ ಬನ್ನಿ, ದಯವಿಟ್ಟು ಬನ್ನಿ. ಮಾಧವಡುಪುರೆ ಬನ್ನಿ. ಮುಂದುವರಿಸಲಿಕ್ಕೆ ಹೋಗುವುದಿಲ್ಲ. ಈ ಸಂದರ್ಭದಲ್ಲಿ ಜೀವನದ ಸಾಧನೆಗಳನ್ನು ಅಲ್ಲಿದ್ದಾರೆ ಬೇರೆ ಬೇರೆ ನೆಲೆಗಳ ಸಾಧಕರುಗಳನ್ನು ಒಂದರ್ಥದಲ್ಲಿ ಪೇಜಾವರ ಪ್ರಶಸ್ತಿ, ಪೇಜಾವರ ಸಾಧನಾ ಪ್ರಶಸ್ತಿ, ಪೇಜಾವರ ಜೀವಮಾನ ಸಾಧನಾ ಪ್ರಶಸ್ತಿ ಎನ್ನುವ ನೆಲೆಯಲ್ಲಿ ಅವರನ್ನು ಗುರುತಿಸುವಂಥ ಒಂದು ಕಾಯಕಲ್ಪಕ್ಕೆ ನಾವು ಕೈ ಹಾಕ್ಕೊಂಡಿದ್ದೇವೆ. ಈ ಬಾರಿ ಸಾಯಿ ಮತ್ತು ಅಧ್ಯಯನ, ಅಧ್ಯಾಪನ, ಶಿಕ್ಷಣ ವೃತ್ತಿ ಎಲ್ಲದರಲ್ಲೂ ಕಳೆದ 5-6 ದಶಕಗಳಿಂದ ನಿರಂತರವಾಗಿ ಸೇವೆ ಸಲ್ಲಿಸುತ್ತಿರುವಂಥ ಪ್ರೊಫೆಸರ್ ಎ ವಿ ನಾವುಡ್ರು ನಮ್ಮ ಜೊತೆಗಿದ್ದಾರೆ. ಪ್ರೊಫೆಸರ್ ಎ ವಿ ನಾವುಡ್ರು ಅವರದ್ದು ಆ ವಿಭಾಗ ಈ ವಿಭಾಗಲ್ಲ, ಜಾನಪದ ಓದು, ಸಾಹಿತ್ಯ ಓದು. ಅಮ್ಮೆಂಬಳ ಶಂಕರನಾರಾಯಣ ನಾವುಡರ ಸುಪುತ್ರ ಎನ್ನುವಂಥದ್ದಕ್ಕಿಂತಲೂ ಬಹುಶಃ ಎ ವಿ ನಾವುಡ್ರು ಅಂತೇಳಿದರೆ ಅವರೇ ದೊಡ್ಡ ವಿದ್ವಾಂಸರಂತೆ. ಎ ವಿ ನಾವುಡ್ರು ಇವತ್ತು ಪೇಜಾವರ
ಸಾಹಿತ್ಯ ಕ್ಷೇತ್ರದಲ್ಲಿ ಜೀವಮಾನ ಸಾಧನಾ ಪ್ರಶಸ್ತಿಗೆ ಅವರು ಮಾನ್ಯರಾಗಿದ್ದಾರೆ ಸ್ವಾಮಿ. ಸರ್ವರ ಪರವಾಗಿ ನಾನು ಬಹಳ ಗೌರವದಿಂದ ಅವರನ್ನು ಸ್ವಾಗತ ಮಾಡ್ತಾ ಇದ್ದೇನೆ. ಡಾಕ್ಟರ್ ಮೋಹನ್ ಆಳ್ವರು, ನಾನು ಅವರ ಬಗ್ಗೆ ಏನು ಹೇಳಿದರೆ ಅದು ಉತ್ಪ್ರೇಕ್ಷೆ ಆಗ್ತದೆ. ಎಲ್ಲದರ ಸರದಾರ, ಸಾಧಕ ಸರದಾರ, ಎಲ್ಲದರ ಸಾಧಕ, ಬದುಕಿಗೆ ಬೇಕಾದ ಎಲ್ಲ ರಂಗದ ಸಾಧನೆಯ ಸರದಾರ ಅವರು. ಅವರು ಇನ್ನು ಹೊತ್ತಿಗೆ ಬರುವವರಿದ್ದಾರೆ, ಶ್ರೀಗಳು ಹೋಗ್ಬೋದು. ಅಂತೂ ಈ ಛತ್ರದ ಅಡಿಯಲ್ಲಿ ನಾವು ಅವರನ್ನು ಮಾಡ್ತೇವೆ. ಅವರು ಸ್ವೀಕರಿಸಲಿಕ್ಕೆ ಭಾಳ ಗೌರವದಿಂದ ಒಪ್ಪಿರ್ತಾರೆ. ಮಾಧವ ಉಡುಪರು ನನಗೆ ವೈಯಕ್ತಿಕವಾಗಿ ನನ್ನ ತಾಯಿಯ ತಂಗಿಯ ಗಂಡ, ಅಂದರೆ ನನ್ನ ಚಿಕ್ಕಪ್ಪ, ತಂದೆಯವರು. ಚಿಕ್ಕಪ್ಪ ಅಂದರೆ ಚಿಕ್ಕ ತಂದೆ ಅಷ್ಟೇ. ದೊಡ್ಡ ತಂದೆಯವರು ಇವತ್ತು ವೈಕುಂಠವಾಸಿಗಳಾಗಿದ್ದಾರೆ ನನ್ನ ತಂದೆಯವರು. ಆದರೂ ನನಗೆ ಆರಂಭದಿಂದಲೂ ಸಣ್ಣ ಪ್ರಾಯದಿಂದಲೂ ಮಾರ್ಗದರ್ಶನ ಮಾಡ್ತಿದ್ದಂಥ ಮಾಧವ ಉಡುಪರು. ಬಹುಶಃ ನೀವು ಡಿವೈನ್ ಪಾರ್ಕ್ ಕೇಳಿರಬೇಕು ಸಾಲಿಗ್ರಾಮದಲ್ಲಿ, ಅದರ ಮೂಲ ಪ್ರವರ್ತಕರವರು. ಅದರ ಜೊತೆಗೆ ವಿವೇಕ ಸಂಪದ ಎನ್ನುವಂಥ ಪ್ರಾಕ್ಷಿಕ ಪತ್ರಿಕೆ ಅದು ಬರ್ತದೆ. ಅದರ ಆರಂಭದ ಎಲ್ಲ ರೂಪುರೇಖೆಗಳನ್ನು ತಿದ್ದಿ ಹೀಗೇ ಆಗಬೇಕಂತೇಳಿ ಆವಾಗ ಅವರು ಕೋಟ ಹೈಸ್ಕೂಲಲ್ಲಿ ನಮ್ಮ ಹಾಗೆ ಅಲ್ಲ, ನಾವೆಲ್ಲ ಪಾಕೆಟ್ನಲ್ಲಿ ಪುರಾಣಿಕರು, ನಾನು ಅದನ್ನು ಆ ವರ್ಗಕ್ಕೆ ಸೇರಿಸುವುದಿಲ್ಲ. ನಾವು ಯಾವುದಾದ್ರೂ ಒಂದು ದಿಕ್ಕಿಲ್ಲದೆ ಪಿಕ್ ಪಾಕೆಟ್ ಆಗಿ ಬಸ್ ಸ್ಟ್ಯಾಂಡಲ್ಲಿದ್ದರೆ ನಾವು ಮತ್ತೆ ಏನಾದರೂ ಬೇರೆ ಕೆಲಸ ಮಾಡಿ ಹೊರಗೆ ಬರಬೇಕಾಗ್ತದೆ. ಆದರೆ ಈ ಅಧ್ಯಾಪಕರುಗಳಿದೆಯಲ್ಲ, ವಿಶ್ವದ ಯಾವ ಜಾಗಕ್ಕೆ ಹೋದರೂ ನಮಸ್ಕಾರ ಸಾರ್ ಅಂತ ಹೇಳುವಂಥ ಲಕ್ಷಾಂತರ ಮಂದಿಯನ್ನು ಹೊಂದಿದಂಥ ಶ್ರೀಮಂತರವರು. ಅದಾದರೆ ಪುರಾಣಿಕನ ಹೊರತು ಹೇಳಿದ ಅಂದರೆ ಅವರು ಶ್ರೀಮಂತರು, ಎಲ್ಲಿ ಹೋದರೂ ನಮಸ್ತೆ ಸಾರ್ ಅಂತ ಹೇಳುವಂಥ ಒಂದು ದೊಡ್ಡ ವರ್ಗ. ನಾನು ಅದನ್ನು ಕಂಡಿದ್ದೇನೆ, ಸ್ವತಃ ಅನುಭವಿಸಿದ್ದೇನೆ. ದೊಡ್ಡ ದೊಡ್ಡ ವ್ಯಕ್ತಿಗಳ ಅಧ್ಯಾಪಕರು ಹೌದು. ಆ ವಿವೇಕ ಸಂಪದವನ್ನು ಅಚ್ಚುಕಟ್ಟಾಗಿ ಮಾಡಿದವರು. ಆವಾಗ ಆರ್ಥಿಕ ಸಂಪನ್ಮೂಲತೆಗೆ ಡಾಕ್ಟರ್ ರಾಜ್ಕುಮಾರ್ ಅವರು 30-35 ವರ್ಷದ ಹಿಂದೆ ಇಲ್ಲಿ ಕಂಬಳಕ್ಕೂ ಬಂದಿದ್ದರು ಅವರು. ಅದಕ್ಕೆ ತರಿಸಿ ಅದ್ಭುತವಾದ ಕಾರ್ಯಕ್ರಮ ಮುಖಾಂತರ ಅದಕ್ಕೆ ಶಕ್ತಿಯನ್ನು ತುಂಬಿದವರು. ಹೀಗೆ ಅನೇಕ ಇತ್ತೀಚೆಗೂ ಅವರು ಅನೇಕ ಗ್ರಂಥಗಳನ್ನು ಬರ್ತಾ ಮೊನ್ನೆ ಇನ್ನೂ ಬರೆಯೋದ್ರಲ್ಲೇ, ಈಗ ಇಲ್ಲಿ ಬಂದಲು, ನನ್ನ ಮನೆಗೆ ಬಂದಲು, ನನ್ನ ಹತ್ರ ಮಾತನಾಡೋದಲ್ಲ, ಊಟ ಮಾಡಿ ಪುನಃ ಬರೆಯೋದ್ರಲ್ಲಿ ನಿರತರು ಅವರು. ಇಂತಹ ಒಂದು ಇಬ್ಬರು ಮಕ್ಕಳನ್ನು ಹೊಂದಿ ಅದ್ಭುತವಾದ ಸಂಸಾರ ಹೊಂದಿದ್ದಾರೆ. ಡಾಕ್ಟರ್ ಮಾಧವ ಉಡುಪರಿಗೂ ನಾನು ಸರ್ವರ ಪರವಾಗಿ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ನಮ್ಮ ಜೊತೆ ವಸಂತಿ ಜಿ ಪೂಜಾರಿ ಅವರು ಬಂದಿದ್ದಾರೆ. ಬಹಳ ಸಾಮಾನ್ಯರಲ್ಲಿ ಸಾಮಾನ್ಯ ಅಂತ ಅವರು ತಮ್ಮನ್ನು ತಾವು ಹೇಳಿಕೊಳ್ಳೋದು. ಆದರೆ ಸಾಮಾನ್ಯರಲ್ಲಿ ಅಸಾಮಾನ್ಯ ಅಂತೇಳಿದರೆ, ಸಾಮಾನ್ಯರಿಗೆ ಬೇಕಾದಂಥ, ವಿದ್ಯಾರ್ಥಿಗಳಿಗೆ ಬೇಕಾದಂಥ ಇಲ್ಲಿಯ ಪಕ್ಕದ ಶಾಲೆ TCET, ಟೀಚರ್ಸ್ ಟ್ರೈನಿಂಗ್ ಸ್ಕೂಲ್, ಸರ್ಕಾರಿ ನೆಲೆಯಲ್ಲಿರುವಂಥದ್ದು. ಅಲ್ಲಿಗೆ ಹೆಚ್ಚಾಗಿ ಆಶ್ರಮದ ವಿದ್ಯಾರ್ಥಿಗಳು ಬರುವಂಥದ್ದು. ಆಶ್ರಮದ ವಿದ್ಯಾರ್ಥಿ, ಶುದ್ಧಾನಂದ ಆಶ್ರಮ ವಿದ್ಯಾರ್ಥಿಗಳು ಟೊಪ್ಪಿ ಹಾಕೊಂಡು ಬರ್ತಿದ್ದರು. ಈಗ ಆಶ್ರಮದಲ್ಲೂ ವಿದ್ಯಾರ್ಥಿಗಳಿಲ್ಲ, ಶಾಲೆಯಲ್ಲೂ ಮಕ್ಕಳಿಲ್ಲ. ಶಾಲೆಯಲ್ಲಿ ಅಧ್ಯಾಪಕರಂತೂ ಖಂಡಿತವಾಗಿ ಇಲ್ಲ ಬಿಡಿ. ಅದೇ ನವನೀತ ನಾವೆಲ್ಲ ಅದರಲ್ಲಿ ಇದ್ದವರು, ನವನೀತ್ ಶೆಟ್ಟಿ ನಾವೆಲ್ಲ ಆರಂಭದಿಂದಲೂ ಆ ಹಳೆಯ ವಿದ್ಯಾರ್ಥಿಯಾಗಿ ಅದಕ್ಕೆ ಸಲ್ಲಿಸಿದ ಸೇವೆ ಉಂಟಲ್ಲ, ಈ ಸೇವೆಯನ್ನು ನಾವು ಕಣ್ಣಾರೆ ಕಂಡವರು. ಅಪೇಕ್ಷೆ ಪಟ್ಟು ಅವರಿಗೆ ಗೌರವ ಅಲ್ಲ, ನಾವು ಅಪೇಕ್ಷೆ ಪಟ್ಟು ಅವರ ಗೌರವದ ವ್ಯವಸ್ಥೆಗೆ ಬಂಧುಗಳೇ, ಸರ್ವರ ಪರವಾಗಿ ನಾನು ಅವರಿಗೆ ಬಹಳ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. BS ಹಸನಬ್ಬ ಅಂಬೆಂಬಳ್ರವರು ನೋಡಿ, ಅಲ್ಲಿದ್ದಾರೆ ನೋಡಿ. ಅವರ ಕನ್ನಡಕ ನೋಡುವಾಗಲೇ ನಮಗೆ ಹಸನಬ್ಬರು ಬಂದರು ಅಂತ. ಕೋರ್ಟಿನಲ್ಲಿ ಅವರು ಉದ್ಯೋಗಿ ಆಗಿದ್ದುಕೊಂಡು ಪರಿಸರ ಮತ್ತು ಸೌಹಾರ್ದತೆ ಸುಮಾರು ನಾನು 4.25 ದಶಕಗಳಿಂದ ಕಂಡಿದ್ದೇನೆ. ಬಹಳ ಅಪೇಕ್ಷೆ ಅವರಿಗೆ. ಪರಿಸರದ ಬಗ್ಗೆ 2 ಮಾತು ಹೇಳಲೇಬೇಕು ಅವರಿಗೆ, ಅಥವಾ ಸೌಹಾರ್ದತೆಯ ಬಗ್ಗೆ 2 ಮಾತು ಹೇಳಲೇಬೇಕು. ಅದ್ಭುತ ವ್ಯಕ್ತಿ, ಅದ್ಭುತ ಕವಿ ಹೃದಯಿ, ಸಾಧಕರು, ವಯೋವೃದ್ಧರು, ಉತ್ತಮ ಸಂಸಾರಿ, ಉತ್ತಮ ನಾಗರಿಕ, ದೇಶಭಕ್ತ. ಸರ್ವರ ಪರವಾಗಿ ನಾನು ಬಹಳ ಅವರನ್ನು ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮಂಜುಳಾ ಪ್ರಭಾಕರ್ ಅವರ ಬಗ್ಗೆ ಹೇಳಲಿಕ್ಕೆ ಹೋಗುವುದಿಲ್ಲ. ಅವರು ಸತ್ಯಸಾಯಿ ಛತ್ರದ ಅಡಿಯಲ್ಲಿ ಅವರು ಸಲ್ಲಿಸುವಂಥ ಸೇವೆ ಉಂಟು ನೋಡಿ, ಅದು ಬಹುಶಃ ಕೃಷ್ಣನ ಧ್ವನಿ, ಅದು ಕೊಳನ ಧ್ವನಿ ಅಂತ ಕೇಳ್ತೇವೆ ನಾವು. ಕೊಳಲಿನ ಧ್ವನಿಯನ್ನು ಮೀರಿಸುವಂಥ ವಿಶಿಷ್ಟವಾದ ರೀತಿಯಲ್ಲಿ ನಮ್ಮನ್ನು ತನ್ಮಯರನ್ನಾಗಿ ಮಾಡುವಂಥ ಮಂಜುಳಾ ಪ್ರಭಾಕರ್ ಅವರು ಯಾವತ್ತೂ ಸೇವೆಯಲ್ಲಿ ಸಲ್ಲಿಸೋರು. ಅವರು ಮತ್ತೂ ಭಾಗ್ಯವಂತರಂತ ಹೇಳಿದರೆ, ಪೂಜ್ಯ ಪೇಜಾವರ ಶ್ರೀಗಳು ಅಲ್ಲಿ ಅಯೋಧ್ಯೆಯಲ್ಲಿ ಪ್ರಭು ಶ್ರೀರಾಮಚಂದ್ರನಿಗೆ ಅಲ್ಲಿ ಪ್ರಾಣ ಪ್ರತಿಷ್ಠೆ ಮಾಡುವ ಸಂದರ್ಭದಲ್ಲಿ ನೀವು ಎಲ್ಲರೂ ದೂರದರ್ಶನ ಅಥವಾ ಅಂತಾರಾಷ್ಟ್ರೀಯ ಚಾನೆಲ್ಗಳಲ್ಲಿ ಕಂಡಿರಬೇಕು. ಒಂದು ಕಡೆಯಲ್ಲಿ ಪ್ರಧಾನಮಂತ್ರಿ ಮೋದಿಯವರು ಉಳಿದವರೊಂದಿಗೆ ಅವರು ನಡೆದುಕೊಂಡು ಬರ್ತಾ ಇದ್ದಾಗ, ಇನ್ನೊಂದು ಪಾರ್ಶ್ವದಲ್ಲಿ ಪೇಜಾವರ ವಿಶೇಷತೀರ್ಥಗಳ ಸಂಸ್ಮರಣೆ ಮಂಗಳೂರಿನಲ್ಲಿ ಅಂತ ಹೇಳುವಂಥ ನಡೆಯನ್ನು ತೋರಿಸ್ತಾ ಇದ್ದಾಗ, ಮಂಜುಳಾ ಪ್ರಭಾಕರ್ ಮತ್ತು ಅವರ ತಂಡದವರ ಭಜನೆ ಇವತ್ತಿಗೂ ಎಲ್ಲ ವಿದ್ಯುನ್ಮಾನ ಕ್ಷೇತ್ರದಲ್ಲಿ ವಿಜೃಂಭಿಸಿದೆ ಅಂತ ಹೇಳಿದರೆ, ಇದು ಮಂಗಳೂರಿನ ಸೌಭಾಗ್ಯ ಬಂಧುಗಳೇ. ಅವರನ್ನು ನಿಮ್ಮೆಲ್ಲರ ಪರವಾಗಿ ಗೌರವವನ್ನು ಮಾಡ್ತಾ ಇದ್ದೇವೆ. ಅವರ ಪತಿಯವರು ಬಂದಿದ್ದಾರೆ ಇಲ್ಲಿ, ತಾರನಾಥ ಹೊಳ್ಳರು, ಗೆಳೆಯರ ಬಳಗ ಬಂದಿದ್ದಾರೆ ಇಲ್ಲೋ ಗೊತ್ತಿಲ್ಲ ನನಗೆ. ಅವರು ಕಟ್ಟಿಕೊಂಡು ಬಹುಶಃ ಶಿವರಾಮ ಕಾರಂತರನ್ನು ಬಾಲ್ಯದಿಂದ ಒಟ್ಟಿಗೆ ಅವರ ಜೊತೆಗೆ ಇದ್ದವರು. ಅವರ 90ನೇ ವರ್ಷ ಆಚರಣೆಯಲ್ಲಿ ಪುನರೂರು ಇದ್ದರು. ಆವಾಗ ಬಹಳ ಅದ್ಭುತವಾಗಿ ಕೆಲಸ ಮಾಡಿದವರು. ಕಾರಂತರು ಗೌರವಿಸಿದಂಥ ಏಕೈಕ ಯುವಕ ಸಂಘ ಇದ್ದರೆ ಅದು ಗೆಳೆಯರ ಬಳಗ. ಇವತ್ತಿಗೂ ನಿರಂತರವಾಗಿ ಸಾಹಿತ್ಯ ಸಂಸ್ಕೃತಿಯ ಸೇವೆ ಮಾಡ್ತಾ ಇದ್ದಾರೆ. ಅವರಿಗೂ ಗೌರವದ ಸ್ವಾಗತ. ಸೂರ್ಯನಾರಾಯಣ ರಾಯರನ್ನು ನಾವು ಕೇಳಲಿಕ್ಕಿಲ್ಲ.
ಕೂತ್ಕೊಂಡಿದ್ದಾರೆ ನೋಡಿ. 10 ಮುಡಿಯ ಮಾಲಕರವುದು ಇಲ್ಲಿ ಜನತಾ ಡಿಲೆಕ್ಸ್ ಅಂತೇಳಿದರೆ ನಮಗೆಲ್ಲರಿಗೂ ಬೇಕೇ ಬೇಕು. ಮನೆಯಲ್ಲಿ ಹೆಂಡತಿ ಹತ್ರ ಕೋಪ ಮಾಡಿದರೆ ನಾವು ಹೋಗೋದು ಮತ್ತು ಜನತಾ ಡಿಲೆಕ್ಸಿಗೆ, ಇಲ್ಲಿದ್ದರೆ ಉಡ್ನಾಡ್ಸ್ ಹೋಟೆಲ್ಗೆ. ಅದ್ಭುತ ವ್ಯಕ್ತಿ. ಅಷ್ಟೇ ಅಲ್ಲ, ಯಾವತ್ತೂ ಸೇವೆಯಲ್ಲಿ ಸದಾ ಮುಂದವರು. ಯಾವತ್ತು ತನ್ನ ಕೈಲಾದದನ್ನು ನಾವು ಶಿವರಾಮ್ ಕಾರಂತರ ಕಾರ್ಯಕ್ರಮ ಯಾವುದೋ ಒಂದು ಕಾರಣದಿಂದ, ಕೋವಿಡ್ ಕಾರಣದಿಂದ ಆ ಬಾರಿ ಹೋಟೆಲ್ನ ಸಭಾಂಗಣದಲ್ಲಿ ಮಾಡಬೇಕಾಗಿ ಬಂತು. ತದನಂತರ ಅವ್ರು ಬಿಡಲೇ ಇಲ್ಲ. ಇನ್ನು ಮುಂದೆ ಕಲ್ಕೂರು ಅದೆಲ್ಲ ಕಾರ್ಯಕ್ರಮ ಇಲ್ಲಿಯೇ ಆಗಬೇಕು ಅಂತ. ಬಹುಶಃ ಈ ಕಾರ್ಯಕ್ರಮ ಕೇಳಿದರೆ ಅವರು ಅಲ್ಲಿಯೇ ಮಾಡಲಿಕ್ಕೆ ಅವಕಾಶ ಮಾಡಿಕೊಡ್ತಾರೆ. ಒಂದು ಅದ್ಭುತ ವ್ಯಕ್ತಿತ್ವ. ಅವರನ್ನು ನಾನು ಬಹಳ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಗೀತಾ ಸಲಹಾಯರು ನೋಡುವಾಗ ನಿಮಗೆ ಬಹಳ ಅದು ಲೀಲಕ್ಕ ಹೇಳಬೇಕು, ಅದು ಅವರಿಗೆ ಎಷ್ಟು ಪ್ರಾಯ ಆಯಿತು ಅಂತ ನಮಗೆ ಗೊತ್ತಾಗೋದಿಲ್ಲ. ಬಹುಶಃ ಕಳೆದ ಒಂದು 5-6 ದಶಕಗಳಿಂದ ಭಾರತೀಯ ಶಾಸ್ತ್ರೀಯ ಭರತನಾಟ್ಯವನ್ನು ಮಕ್ಕಳಿಗೆ ಪಸರಿಸಿದಂಥ ವಿಶಿಷ್ಟ ವ್ಯಕ್ತಿತ್ವದ ಒಂದು ರೀತಿಯ ಸದಾ ಚಲನಶೀಲ ವ್ಯಕ್ತಿತ್ವವುಳ್ಳಂಥ, ದೇವರಿಗೆ ಸೇವೆ ಸಲ್ಲಿಸಬೇಕಂತ ಅಪೇಕ್ಷೆ ಉಳ್ಳಂಥವರು ನಮ್ಮ ಜೊತೆಗೆ ಇದ್ದಾರೆ. ಗೀತಾ ಸಲಹಾಯರು ಅವರಿಗೂ ಬಹಳ ಗೌರವದ ಸ್ವಾಗತವನ್ನು. ಡಾಕ್ಟರ್ ಸುಧೀರ್ ರಾಜಕೀಯವರು ನಿಟ್ಟೆ ವಿಶ್ವವಿದ್ಯಾನಿಲಯದಲ್ಲಿ ಕೆಲಸ ಮಾಡ್ತಾ ಅನೇಕ ಒಂದು ಶೈಕ್ಷಣಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರು, ಬಹಳ ಸಾಧಕರು ಅವರು. ಅವರನ್ನು ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪಿ ವಿ ಪರಮೇಶು, ನಾನು, ನವನೀತ, ಪಿ ವಿ ಪರಮೇಶು, ಸಂಜಯ ರಾವ್, ನಮ್ಮದೆಲ್ಲ ಒಂದು ಬಳಗ. ಆದರೆ ಸರ್ವ ಸಾಂಸ್ಕೃತಿಕ ಸಂಪನ್ನತೆಗಳನ್ನು ಗುಣವುಳ್ಳಂಥ ವ್ಯಕ್ತಿ ಅದು ಪಿ ವಿ ಪರಮೇಶ್. ಚಂಡಿಗೆ ಗುರುಗಳ ಹೌದು, ಮದ್ದಳಿಗೆ ಗುರುಗಳ ಹೌದು, ಯಕ್ಷಗಾನಕ್ಕೆ ಗುರುಗಳ ಹೌದು, ಯಕ್ಷಗಾನದ ಸಂಘಟಕರ ಹೌದು. ಇಲ್ಲ ಅದರ ಜೊತೆಗೆ ನಾವು ವೇಷ ಹಾಕಿ, ಅವರು ಬಣ್ಣದ ವೇಷ ಹಾಕಿ ಬಂದು ಏನು ಮಹಿಷಾಸುರನ ಯಾವುದು ಪರಮೇಶ್ ಅವರು ವೇದಿಕೆಯಲ್ಲಿ ಬಂದರೆ ಇಡೀ ವೇದಿಕೆ ಅಲ್ಲಾಡ್ತದೆ. ವಿಶಿಷ್ಟ. ಇಲ್ಲ ಚಂಡೆ ರಿಪೇರಿ ಆಗಬೇಕಾ? ಹೌದು. ಕಿರೀಟವನ್ನು ಮಾಡಿಕೊಡಬೇಕಾ? ಹೌದು. ಶಾಲು ಮಾಡಿಕೊಡಬೇಕಾ? ಹೌದು. ಎಲ್ಲವನ್ನು ಬಲ್ಲಂಥವರು ವಿಶಿಷ್ಟ ವ್ಯಕ್ತಿ. ಅವರ ತಂದೆಯವರು ತಹಶೀಲ್ದಾರ್ ಆಗಿದ್ದರು. ಅವರ ಶ್ರೀಮತಿಯವರು ನಮ್ಮದೇ ಶಾರದಾ ವಿದ್ಯಾಲಯದಲ್ಲಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಪರಮೇಶ್, ನಿಮಗೆ ನಾನು ಮಿತ್ರರಾಗಿ ಹೇಳುವಂಥದ್ದಲ್ಲ, ಇವತ್ತು ಸೌಭಾಗ್ಯ ಈ ವೇದಿಕೆಯಲ್ಲಿ ಅವರು ಗೌರವವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಮಹಾಬಲ ಶೆಟ್ಟರು ಅಂದರೆ ಹರಿಕತೆ. ಅಚ್ಯುತದಾಸರ ಸಂದರ್ಭದಲ್ಲಿ ಪರಮೇಶ್ವರ್ ಬಂದು ನೋಡಿ, ಅಚ್ಯುತದಾಸರ ಸಂದರ್ಭದಲ್ಲಿ ನಮಗೆ ಪರಿಚಯ. ಕೂಡ್ಲು ಮನೆತನದವರು. ಕೂಡ್ಲು ಅಂತೇಳಿದರೆ ಹಾಗೆ ಕಲೆ ಸಾಹಿತ್ಯ ಸಂಸ್ಕೃತಿ ಕಾಸರಗೋಡು. ಬಹುಶಃ ಅವರ ಹರಿಕಥಾ ಸೇವೆ ಪರಿಷತ್ ಅಂತ ಕಟ್ಟಿಕೊಂಡು ಇವತ್ತು ಮೂಲೆಗಳಲ್ಲಿ ಹರಿಕತೆಯನ್ನು ಪಸರಿಸುವಂಥ ಎಲ್ಲರನ್ನು ಒಳಗೊಂಡು ಅವರಿಗೂ ನಾಡೋದು ಹರಿಕಥಾ ಸಮ್ಮೇಳನವನ್ನು ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೂ 80ನೇ ವರ್ಷದ ಪ್ರಾಯದ ಸಂಭ್ರಮವನ್ನು ಆಚರಣೆ ಮಾಡಲಿಕ್ಕೆ ಹೊರಟಿದ್ದಾರೆ. ಅವರಿಗೂ ನಾವು ಗೌರವದ ಸ್ವಾಗತವನ್ನು ಮಾಡ್ತಾ ಇದ್ದೇನೆ. ಲಕ್ಷ್ಮೀರಾವ್ ಬಂದಿದ್ದಾರೆ, 10 ಮುಡಿ ಸೂರ್ಯನಾರಾಯಣರಾಯಿತು. ಆಕಾಶವಾಣಿಯ ಸೂರ್ಯನಾರಾಯಣ ಭಟ್ ಅವರು ಬಂದಿದ್ದಾರೆ, ಬರಬೇಕಷ್ಟೇ. ನಂದಳಿಕೆ ಬಾಲಚಂದ್ರ ರಾವ್ ಅವರು, ತದನಂತರ ಶ್ರೀಮತಿ ವಜ್ರಾಯನ್ ರಾವ್ ಅವರು. ಸುಮಾರು 25-30 ವರ್ಷಗಳ ಹಿಂದಿನ ನೆನಪು. ನಾನು ಆವಾಗ ಉದ್ಯಮ ವ್ಯವಸ್ಥೆಗಳ ತೊಡಗಿಸಿಕೊಂಡವ. ನನಗೆ ಬಂದು ಮನೆಯಲ್ಲಿ ಒಂದು ಬಾರಿ ಅವರದ್ದು ಜೋರು. ಅವರು ಮಂಗಳೂರಿನಲ್ಲಿ ಕಸವನ್ನು ಹೆಕ್ಕುವಂಥ ಸಂಗ್ರಹ ಮಾಡುವಂಥ ವ್ಯವಸ್ಥೆ ಆರಂಭವಾಗುವ ಮೊದಲು ಈ ನಗರದಲ್ಲಿ ಒಂದು ಸೈಕಲ್ ಗಾಡಿಯ ಮುಖಾಂತರ ವ್ಯಕ್ತಿಗಳನ್ನಿಟ್ಟುಕೊಂಡು ಮನೆಯಲ್ಲಿ ಕಸ ಸಂಗ್ರಹಕ್ಕೆ ಚಾಲನೆ ನೀಡಿದಂಥ ವಿಶಿಷ್ಟ ವ್ಯಕ್ತಿಯವರು. ನನಗೆ ಯಾಕೆ ಗೊತ್ತು ಅಂತ ಹೇಳಿದರೆ, ನನಗೆ ಜೋರವರದು. ನಿಮ್ಮ ಲೆಕ್ಕದಲ್ಲಿ ಒಂದು ಸೈಕಲ್ ತಳ್ಳುಗಾಡಿ ಮಾಡಿಕೊಡಬೇಕು ಅಂತ ನಾನು ಮಾಡಿಕೊಟ್ಟಿದ್ದೇನೆ. ಅದು ಶಕ್ತಿ ಇತ್ತೋ ಇಲ್ವೋ ಗೊತ್ತಿಲ್ಲ, ಸಾಲ ಮಾಡಿ ಆದರೂ ಮಾಡಿಕೊಡಲೇಬೇಕು ಅಂಥವ್ರು ಕೇಳುವಾಗ. ದೊಡ್ಡ ಜನಾಂಗದಿಂದ ಬಂದವರು. ಶೈಕ್ಷಣಿಕ, ಸಾಮಾಜಿಕ, ಭಗಿನಿ ಸಮಾಜ, ಮಹಿಳಾ ಸಂಘಟನೆ ಎಲ್ಲದರಲ್ಲೂ ಭಾಳ ಅರ್ನಿಶ ಅನಾಥ ಮಕ್ಕಳಿಗೆ ಅವರು ಸಲ್ಲಿಸುವ ಸೇವೆ ಉಂಟಲ್ಲ, ಅನಾಥ ಅಂತಲ್ಲ, ಅವರು ನಮ್ಮೆಲ್ಲರ ಮಕ್ಕಳವರು. ಅದ್ಭುತವಾದದ್ದು. ವಜ್ರರಾವ್ ಅವರವರಿಗೆ ಹೆಚ್ಚು ಹೇಳಲಿಕ್ಕೆ ಹೋಗೋದಿಲ್ಲ, ಗುರುಗಳಿಗೆ ತಡ ಆಗ್ತದೆ. ಭಾಳ ಗೌರವದಿಂದ, ಯಾಕಂದ್ರೆ ನನಗಂತೂ ಸಾರ್ವಜನಿಕ ಸೇವೆಯ ಪ್ರಥಮ ದಾರಿ ಮಾಡಿಕೊಟ್ಟಂಥ ಒಂದು ಮಹಾಮಾಯಿ ಯಕ್ಷಗಾನ ಸಂಘ ಅಂತಾದರೆ ಸಾರ್ವಜನಿಕ ಸೇವೆಯಲ್ಲಿ ತೊಡಗಿಸಿಕೊಟ್ಟವರು ನೀವು ಅಂತ ನಿಮ್ಮನ್ನು ಗುರುತಿಸ್ತಾ ಭಾಳ ಗೌರವದಿಂದ ಸ್ವಾಗತ ಮಾಡ್ತಾ ಇದ್ದೇನೆ. ಮತ್ತು ವೇದಮೂರ್ತಿ ನರಹರಿ ಉಪಾಧ್ಯಾಯರು ಇರ್ಕಿ ಮಠ ಅಲ್ಲ ಎರಕ್ಕಿ ಮಠ. ಜಗದ್ಗುರು ಮಧ್ವಾಚಾರ್ಯರು ಮುದ್ರಾಧಾರಣೆ ಮಾಡುವಂಥ ಅವಕಾಶವನ್ನು 8 ಮಠಗಳಿಗೆ ನೀಡಿದ್ದಿದ್ದರೆ, ಗೃಹಸ್ಥರಿಗೆ ಬಹುಶಃ ಅದು ಅವರ ಸಾಧನೆ ಕಾಣ್ತದೆ. ಅದನ್ನು ನೀಡಿದ್ದು ರಾಮಕುಂಜದ ಎರಕ್ಕಿ ಮಠಕ್ಕೆ. ಅದನ್ನು ಆ ಪರಂಪರೆಯನ್ನು ಇಂದಿಗೂ ಒಂದೇ ಒಂದು ಗೃಹಸ್ಥಾಶ್ರಮ ಇರುವಂಥದ್ದು ಇಂದಿಗೂ ಉಳಿಸ್ತಾ ಸಾಂಪ್ರದಾಯಿಕವಾದಂಥ ಎಲ್ಲ ಬದ್ಧತೆಗಳನ್ನು, ಎಲ್ಲ ಅನುಶಾಸನಗಳನ್ನು ಪಾಲಿಸಿಕೊಂಡು ನಡೆಸಿಕೊಂಡು ಬರ್ತಾ ಇರುವವರು ಬಹುಶಃ ವೇದಮೂರ್ತಿ ನರಹರಿ ಉಪಾಧ್ಯಾಯರು. ಇವತ್ತವರ ಆಗಮನ
ಬಹುಶಃ ಮಧ್ವಾಚಾರ್ಯ ಪರಂಪರೆ ಯತಿಶ್ರೇಷ್ಠರುಗಳ ವ್ಯವಸ್ಥೆಗೆ ಎಷ್ಟು ಪಾವಿತ್ರ್ಯತೆಯೋ ಅಷ್ಟೇ ಗೃಹಸ್ಥಾಶ್ರಮಕ್ಕೆ ಪಾವಿತ್ರ್ಯತೆ ಕೊಟ್ಟಿದ್ದಾರೆ ಅಂತ ಹೇಳುವಂಥದ್ದು, ಅದನ್ನು ಉಳಿಸ್ಕೊಂಡಿದ್ದಾರೆ. ಅವರು ಪೇಜಾವರ ಗುರುಗಳ ಹೆಸರಿನಲ್ಲಿ ಗೌರವವನ್ನು ಸ್ವೀಕಾರ ಮಾಡುತ್ತಾ ಇದ್ದಾರೆ. ಅವರಿಗೂ ಭಾಳ ಗೌರವದ ನಮನಗಳು. ಹರಿನಾರಾಯಣ ಆಚಾರ್ಯ ಅವರು ನೋಡಿ ಬಂದಿದ್ದಾರೆ. ಪೂಜ್ಯ ಪೇಜಾವರ ಶ್ರೀಗಳ ವಂಶಸ್ಥರು. ಬಂಧುಗಳೇ, ಅಲ್ಲಿ ಎರಟಾಡಿ ಮಠ ನೀವು ಕೇಳಿರಬೇಕು. ಎರಟಾಡಿಯಲ್ಲಿ ಅವರ ಮೂಲ ಮನೆಯ ಎಲ್ಲ ಸಂಪ್ರದಾಯಗಳನ್ನು ಯಥಾವತ್ತಾಗಿ ಪಾಲಿಸಿಕೊಂಡು ಬರ್ತಾ, ಅಲ್ಲಿಯ ದೇವಾಲಯದ ಎಲ್ಲ ವಿಧಿವಿಧಾನಗಳನ್ನು ನಡೆಸ್ಕೊಳ್ತಾ, ಅದನ್ನು ನಡೆಸ್ಕೊಂಡು ಅನೋಚಿತವಾಗಿ ನಡೆಸ್ಕೊಂಡು ಬರ್ತಾ ಇದ್ದವರು ಅವರ ಒಂದು ಉಪಸ್ಥಿತಿ ನಮ್ಮ ಕಾರ್ಯಕ್ರಮಕ್ಕೆ ಬಹುಶಃ ನಮಗೆ ಅದು ಪೇಜಾವರ ಗುರುಗಳ ಮನೆಯವರೇ. ಪೇಜಾವರ ಗುರುಗಳು ಅಲ್ಲಿಯ ಬ್ರಹ್ಮಕಲಶ ಆದಾಗ ಸಣ್ಣ ಶ್ರೀಗಳು ಇದ್ದರು. ಅವರು ಅಲ್ಲೇ ಪೂಜೆ ಮಾಡಿಕೊಂಡು ರಾಮಕುಂಜ ಶಾಲೆಗೆ ನಡೆದುಕೊಂಡು ಬರ್ತಾ ಇದ್ದಾರಂತೆ. ಇವತ್ತು ಇಬ್ಬರಿದ್ದಾರೆ. ರಾಮಕುಂಜ ಶಾಲೆ ಆರಂಭವಾದದ್ದು ಎರಕ್ಕೆ ಮಠದಲ್ಲಿ, ತದನಂತರ ರಾಮಕುಂಜ ಅದು ದೇವಾಲಯಕ್ಕೆ ಬಂದು ಇವತ್ತು ದೊಡ್ಡ ವಿದ್ಯಾ ವ್ಯವಸ್ಥೆಗಳಾಗಿ ನಾವೆಲ್ಲ ತೊಡಗಿಸ್ಕೊಂಡವರು. ಅದು ಪರಿವರ್ತನೆ ಆದದಿದ್ದರೆ ರಾಮಕುಂಜದ ವಂಶಸ್ಥರು ಬಹುಶಃ ಹರಿನಾರಾಯಣ ಆಚಾರ್ಯವರು. ಅವರನ್ನು ಬಹಳ ಗೌರವದಿಂದ ಸ್ವಾಗತ ಮಾಡ್ತಾ, ಈ ಸಂದರ್ಭದಲ್ಲಿ ನಾನು ಹೆಚ್ಚೇನು ಹೇಳಲಿಕ್ಕೆ ಹೋಗದೆ ಇನ್ನಿತ ವಿಚಾರ ವಚನ ಸಾಹಿತ್ಯ ಸಮ್ಮೇಳನದ ಬಗ್ಗೆ ಹೇಳಲಿಕ್ಕಿದೆ, ಗೆಡ್ಡೆಗೆಣಸು ಮೇಳದ ಬಗ್ಗೆ ಹೇಳಲಿಕ್ಕಿದೆ. ಅದು ಮುಂದಿನ ಹೊತ್ತಿನಲ್ಲಿ ಹೇಳ್ತೇನೆ. ಪೂಜ್ಯ ಶ್ರೀಗಳಿಗೆ ತಡವಾಗ್ತದೆ ಅಂತ ಹೇಳ್ತಾ ಎಲ್ಲ ಗೌರವಾನ್ವಿತರಿಗೂ ನಾನು ನಮನಗಳನ್ನು ಸಲ್ಲಿಸ್ತಾ, ನಾವು ಪ್ರಥಮವಾಗಿ ಪ್ರಶಸ್ತಿ ಪ್ರದಾನ ಮತ್ತು ಶ್ರೀಗಳಿಂದ ಆಶೀರ್ವಚನ, ತದನಂತರ ನಮ್ಮ ಶ್ರೀಯುತ ಸತ್ಯಕೃಷ್ಣ ಭಟ್ರಿಂದ ನಾವು ಚಿಂತನೆಯನ್ನು ತಿಳಿದುಕೊಳ್ಳುವ, ತದನಂತರ ಇರುವರು ಯತಿಶ್ರೇಷ್ಠರು ನಮಗೆ ಅನುಗ್ರಹ ಭಾಷಣವನ್ನು ಮಾಡಲಿಕ್ಕಿದ್ದಾರೆ. ಶ್ರೀಗಳು ನಿರ್ಗಮಿಸ್ತಾ ಇದ್ದಾರೆ, ನಾವು ಅದಕ್ಕೆ ಅವಕಾಶ ಮಾಡಿಕೊಡಬೇಕು. ನಾನು ಆರಂಭ ಹೇಳಿದಲ್ಲ, ದೊಡ್ಡ ಗುರುಗಳು ಮತ್ತು ನಮ್ಮ ಆಯಿಷಾ ಅವರು ಸಮೇತ ತನ್ನ 2 ಚಿಂತನೆ ನೀಡುವವರಿದ್ದಾರೆ. ಆಯಿಷಾ ಅವರ ರೆಕಾರ್ಡ್ ಆಗ್ತದೆ, ನಂತರ ಶ್ರೀಗಳು ಅದನ್ನು ಕೇಳ್ತಾರೆ. ಒಂದು 5-10 ನಿಮಿಷದಲ್ಲಿ ನಿಮ್ಮ ಭಾವನೆಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಳಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಬಹುಶಃ ಅರಸರೆ ಅಂಚನೆ ದುಂಪೋಲಿ ಅತ್ತ ತೊಂದರೆ ಇಜ್ಜತ್ತ ನಮ್ಮ ತವಳವೇರು ನಮ್ಮ ಪೂರೈಕಲ ತಯಾರು ಗುರುಕುಲಿಗೆ ಪೋವರಿಗೆ ಅವಕಾಶ ಮಲ್ತು ಕೊರಕ ಅಂತ ಹೇಳ್ತಾ ಮಾತಿನಿಂದ ವಿರಮಿಸ್ತಾ ಇದ್ದೇನೆ. ನಮಸ್ಕಾರ. ಶ್ರೀಗಳ ಭಾವಚಿತ್ರಕ್ಕೆ ಪುಷ್ಪ ನಮನ. ಉಪಸ್ಥಿತ ಗಣ್ಯರುಗಳಿದೆ.